ಹಾಯ್, ಗುಡ್ ಈವ್ನಿಂಗ್. ಸೊ ಇವತ್ತಿಂದೇನು ಅಪ್ಡೇಟ್ ಅಂದರೆ ಆಲ್ಮೋಸ್ಟ್ ಮಾರ್ಕೆಟ್ ಇವತ್ತು ನೆಗೆಟಿವ್ ಅಲ್ಲಿದೆ. ಸೊ ಮಾರ್ನಿಂಗ್ ಏನೋ ಪಾಸಿಟಿವ್ ಇತ್ತು. ಸೆನ್ಸೆಕ್ಸ್ 900 ಪಾಯಿಂಟ್ಸ್ ಪ್ಲಸ್ ಇತ್ತು, ನಿಫ್ಟಿನೂ ಒಂದು 200 to 300 ಪಾಯಿಂಟ್ ಪ್ಲಸ್ ಇತ್ತು. ಬಟ್ ಸೆಕೆಂಡ್ ಹಾಫ್ ಆಫ್ಟರ್ 12 o'clock ಏನಾಯ್ತು, ಸಡನ್ ಆಗಿ ಮಾರ್ಕೆಟ್ ಫಾಲ್ ಆಗಿ ಸ್ಟಾರ್ಟ್ ಆಯ್ತು. ಫಾಲ್ ಆಗಿದ್ದ ಮಾರ್ನಿಂಗ್ಗೆ 900 ಪಾಯಿಂಟ್ಸ್ ಏನು ಸೆನ್ಸೆಕ್ಸ್ ಇತ್ತಲ್ಲ, 900 ಪ್ಲಸ್ ಹೋಗಿ ಈವ್ನಿಂಗ್ 160 -160 ಕ್ಲೋಸ್ ಆಯ್ತು. ಸೊ ಇದರಲ್ಲಿ ಸ್ವಲ್ಪ ಟೈಮ್ ಸಿಕ್ತು. ನಿನ್ನೆ ಯಾವ ಸ್ಟಾಕ್ ಸ್ಟ್ರಕ್ ಆಗಿದ್ವಲ್ಲ ಅದನ್ನು ಕೆಲವೊಂದು ಎಕ್ಸಿಟ್ ಮಾಡಿದೆ, ಕೆಲವೊಂದು ಶಾರ್ಟ್ ಟ್ರೇಡ್ ಮಾಡಿದೆ 12 ಗಂಟೆ ಮೇಲೆ. ಬಟ್ ನಾವು ಏನು ಅನ್ಕೊಂಡಿದ್ವಲ್ಲ ನಿನ್ನೆ ಸೆಟಪ್ಸ್, ಅವು 3 ಸ್ಟಾಕ್ಸ್ ತೆಗೆದಿಟ್ಟಿದ್ವಲ್ಲ, ಅದರಲ್ಲಿ ಒಂದು ಸ್ಟಾಕಿಗೆ ಎಂಟ್ರಿ ಸಿಕ್ತು, ರಿಮೈನಿಂಗ್ ಸ್ಟಾಕಿಗೆ ಎಂಟ್ರಿ ಸಿಗ್ಲಿಲ್ಲ. ಸೊ ಅದು ಯಾವ ಸ್ಟಾಕ್ ಅಂತ ನೋಡೋಣ ನೋಡಿ, 1 ಸೆಕೆಂಡು. ನಿನ್ನೆ ಓಕೆ, ಎಸ್, ಇಲ್ಲಿದೆ ಸ್ಟಾಕ್. ನಾವು ನಿನ್ನ ಡಿಸ್ಕಷನ್ ಮಾಡಿದ ಪ್ರಕಾರ ಇದೊಂದು ಸ್ಟಾಕು. ಇದು ಸ್ಟಾಕಿಗೆ ಸಿಗಲಿಲ್ಲ, ಬಟ್ ಬ್ರೇಕ್ ಡೌನ್ ಆಗಿದೆ. ಬ್ರೇಕ್ ಡೌನ್ ಆದರೆ ನಮ್ದು ಇದ್ರೊಳಗೆ ಬರಲ್ಲ, ಅದು ಲಿಸ್ಟ್ ಒಳಗೆ. ಸೊ ಇದು ಆಗಲ್ಲ, ಸಾರಿ, ಚೆನ್ನಾಗಿ ಕ್ಲಿಯರ್ ಆಗಿಲ್ಲ. ಒಂದು ಸೆಕೆಂಡ್. ಎಸ್, ಇದು ಬ್ರೇಕ್ಔಟ್ ಆಗಿಲ್ಲ, ಟಚ್ ಆಯಿತು, ಬಟ್ ಅಲ್ಲಿ ಕಂಟಿನ್ಯೂಟಿ ಆಗಿಲ್ಲ. ಲಿಬರ್ಟಿ, ಇದು ನಿನ್ನೆ ನಾ ಹೇಳಿದ್ದಲ್ಲ. ನಿನ್ನೆ ಏನು ಹೇಳಿದೆ ಅಂದರೆ, ಈ ತರ ಫಾರ್ಮ್ ಆದಾಗ, ಸ್ಟ್ರಾಂಗ್ ಬೇರಿಸ್ ಕ್ಯಾಂಡಲ್ ಆದಾಗ ಒಂದು ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಇಲ್ಲ ಅಂದ್ರೆ 3 to 4% ಡೌನ್ ಆಗುತ್ತೆ ಕಂಟಿನ್ಯೂಟಿ ಅಂತ ಹೇಳಿದೆ. ಸೊ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ 3% ತನಕ ಡೌನ್ ಆಗಿದೆ. 3 to 4% ನೋಡಿ, 3.16 ಅಂದ್ರೆ 18 ಪಾಯಿಂಟ್ಸ್ ಡೌನ್ ಆಗಿದೆ. ಸೊ ಇದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್. ಸ್ಟ್ರಾಂಗ್ ಮೊರಬುಜು ಕ್ಯಾಂಡಲ್ಸ್ ಅಂತಾರೆ, ಬಿಗ್ ಎಲ್ಪೆಂಟ್ ಕ್ಯಾಂಡಲ್ ಅಂತಾರೆ. ಬಿಗ್ ಎಲ್ಪೆಂಟ್ ಕ್ಯಾಂಡಲ್ ಅಂದ್ರೆ ರೆಡ್ ಗ್ರೀನ್ ಇದ್ರೆ ಬೈ ಮಾಡ್ಬೋದು, ರೆಡ್ ಇದ್ರೆ ಸೆಲ್ ಮಾಡ್ಬೋದು. ಈ ತರ ಕ್ಯಾಂಡಲ್ಸ್ ಫಾರ್ಮ್ ಆದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅದನ್ನ ನೋಡ್ತಿರ್ಬೇಕು, ಅಬ್ಸರ್ವ್ ಮಾಡ್ತಿರ್ಬೇಕು. ಸೊ ಇದರಲ್ಲಿ ಎಂಟ್ರಿ ಸಿಕ್ಕಿಲ್ಲ. ಇದರಲ್ಲಿ ನಾನು ಇಂಟ್ರಾಡೇ ತಗೊಂಡಿದ್ದೆ, ಆಲ್ಮೋಸ್ಟ್ ಒಂದು 950 ರೂಪಾಯಿ ಪ್ರಾಫಿಟ್ ಆಯ್ತು ಇದರಲ್ಲಿ. ಟೋಟಲ್ ನಾನು ಇಂಟ್ರಾಡೇ 3 ಟ್ರೇಡ್ ನೋಡಿದ್ದೆ. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ, ಸೊ ಬ್ರೇಕ್ ಆಯ್ತು, ನಾನು ಅನ್ಕೊಂಡಿದ್ದೆ ಕಂಟಿನ್ಯೂಟಿ ಆಗುತ್ತೆ, ಇನ್ನು ಹೋಗುತ್ತೆ ಮೈಲ್ ಅಂತ ತಿಳ್ಸಿಂದ. ಬಟ್ ಏನಾಯ್ತು, ಒಂದು 5% ನಮ್ಮ ಬ್ರೇಕ್ಔಟ್ ಲೆವೆಲ್ 5.3% ಅಪ್ ಆಗಿದೆ. ಒನ್ ಡೇಲಿ ಅಪ್ ಆಗಿದೆ ಆಲ್ಮೋಸ್ಟ್ 15 ಪಾಯಿಂಟ್ಸ್. ಸೊ ನಾವು 3-4 ದಿನ ವೇಟ್ ಮಾಡ್ತಿರ್ತೀವಿ 5% ಸಲುವಾಗಿ, ಬಟ್ ಒನ್ ಡೇನೇ ಅಪ್ ಆಗಿದೆ. ಸೊ ಯಾಕಂದ್ರೆ ಇದೇನಿದೆ ಅಲ್ಲ, ಇದೇನು ಟ್ರಯಾಂಗಲ್, ನಾವು ಏನಿದು ಕನ್ಸಲ್ಟೇಟ್ ಮಾಡಿ ಟ್ರಯಾಂಗಲ್ ಬ್ರೇಕ್ಔಟ್ ಇರ್ತಲ್ಲ, ಇದು ಬ್ರೇಕ್ಔಟ್ ಮೂಮೆಂಟಮ್ ಬಸ್ಟ್ ಆಗೋದನ್ನ ಹೇಳ್ಕೊಡ್ತೈತೆ. ಸೊ ಇಲ್ಲಿ ಏನಾದರೂ ಬ್ರೇಕ್ಔಟ್ ಸಿಕ್ತಂದ್ರೆ ಡೆಫಿನೆಟ್ಲಿ ನಮ್ಗೆ 3 to 5% ನಾವು ಗೇನ್ ಮಾಡ್ಬೋದು. ಬಟ್ ಲಕಿಲಿ ಇದು ಒನ್ ಡೇಗೆ 5% ರಿಟರ್ನ್ ಇದು ಮೂವ್ ಆಗಿದೆ. ಬಟ್ ಏನಾಯ್ತಪ್ಪ ಅಂದ್ರೆ ಸೆಕೆಂಡ್ ಹಾಫ್ ಆಲ್ಮೋಸ್ಟ್ 12 o'clock ಏನು ಡ್ರಾಪ್ ಆಗ್ತಾ ಬಂದು ಆಲ್ಮೋಸ್ಟ್ ನಿಯರ್ ಟು ಲೋ ಕ್ಲೋಸ್ ಆಗಿಬಿಟ್ಟು, ನಿಯರ್ ಟು ಓಪನ್. ಸೊ ಇವನ್ ನೋಡೋಕೇನೋ ಗ್ರೀನ್ ಕ್ಯಾಂಡಲ್ ಇದೆ ಇದು, ಬಟ್ ಇದರಲ್ಲಿ ಏನೋ ಸ್ಟ್ರೆಂತ್ ಇಲ್ಲ. ನನಗೆ ಅನ್ಸುತ್ತೆ ನಾಳೆ ತಳಗ್ ಬ್ರೇಕ್ ಡೌನ್ ಆಗ್ಬೋದು, ಇಲ್ಲ ಇಲ್ಲಿ ಕನ್ಸಲ್ಟೇಟ್ ಆಗ್ಬೋದು. ಇದರಲ್ಲಿ ಒಂದು ಎಂಟ್ರಿ ಇತ್ತು ಇಂಟ್ರಾಡೇ ಇಲ್ಲಿ, ಬಟ್ ಲಾಂಗ್ ಸ್ವಿಂಗ್ ಟ್ರೇಡ್ ಇಲ್ಲ. ಬಟ್ ಸ್ವಿಂಗ್ ಟ್ರೇಡ್ ಅಲ್ಲಿ ಏನು ರಿಟರ್ನ್ ಬರಬೇಕಾಗಿತ್ತಲ್ಲ 5%, ಇಂಟ್ರಾಡೇಲ್ಲೇ ಬಂದ್ಬಿಡ್ತು. ಸೊ ನೆಕ್ಸ್ಟ್ ಇದು ಬ್ರೇಕ್ಔಟ್ ಆಯಿತು, ಬಟ್ ಮೂವ್ಮೆಂಟ್ ಆಗಲಿಲ್ಲ. ಇದರಲ್ಲಿ ಸ್ಟಾಪ್ ಲಾಸ್ ಡೆಫಿನೆಟ್ ಹಿಟ್ ಆಗ್ಬೋದು. ಸ್ಟಾಪ್ ಲಾಸ್ ಹಿಟ್ ಆಗ್ತಿದ್ದಿಲ್ಲ, ಬಟ್ ಕಂಟಿನ್ಯೂಟಿ ಇರುತ್ತೆ. ನಾಳೆ ಏನು ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಇದರಲ್ಲಿ ಖಂಡಿತ ಬ್ರೇಕ್ಔಟ್ ಆಗಿದೆ. ಇಲ್ಲಿ ನಾನು 10 ಸ್ಟಾಕ್ ಏನೋ ಟೆಸ್ಟ್ ಮಾಡ್ಲಿಕ್ಕೆ ಬೈ ಮಾಡಿದ್ದೀನಿ. ಇಲ್ಲಿ ಬ್ರೇಕ್ಔಟ್ ಆಗಿದೆ. ಯಾವುದಂದ್ರೆ ಇಲ್ಲಿ ಈ ಲೆವೆಲ್ ಕ್ರೂಷಿಯಲ್ ಲೆವೆಲ್ ಇದೆ 1913. ಇದು ಇದಕ್ಕಿಂತ ಮುಂಚೆ 3 days ಹಿಂದೆ ಇದು ಚಾರ್ಟ್ ಕಳಿಸಿದಾಗ 1913 ಮಾರ್ಕ್ ಮಾಡಿದೆ. 1413 ಮಾರ್ಕ್ ಮಾಡಿ 1413 ದಾಟಿದ್ರೆ ಡೆಫಿನೆಟ್ಲಿ ಇದು ಕಂಟಿನ್ಯೂ ಮೂವ್ ಸಿಗುತ್ತೆ. ಎಷ್ಟಪ್ಪ ಅಂದ್ರೆ ಆಲ್ಮೋಸ್ಟ್ ಇಲ್ಲಿಂದ ಇಷ್ಟು ಏನು ಮೂವ್ ಆಗಿದ್ರೆ ಇದರ ಆಲ್ಮೋಸ್ಟ್ 60-70% ನೆಕ್ಸ್ಟ್ ಮೂವ್ ಆಗುತ್ತೆ. ಇಲ್ಲಿ ಇಂಡಿಯನ್ ಸಿಮೆಂಟ್, ಇದರಲ್ಲಿ ಬ್ರೇಕ್ಔಟ್ ಸಿಕ್ಕಿಲ್ಲ, ಇದರಲ್ಲಿ ಇಲ್ಲ, ಇದರಲ್ಲಿ ಇಲ್ಲ. ಸೊ 2 ಸ್ಟಾಕಲ್ಲಿ ಬ್ರೇಕ್ಔಟ್ ಸಿಕ್ಕಿತ್ತು, ಬಟ್ 2 ಸ್ಟಾಕ್ದಲ್ಲಿ ಒಂದು ಸ್ಟಾಕ್ದಲ್ಲಿ ಅಂಥದ್ದೇನು ಹಿಡ್ಕೊಂತ ರಿಟರ್ನ್ ಇಲ್ಲ. ಸೊ ನಾಳೆಗೆ ಚೆಕ್ ಮಾಡೋಣ, ನಾಳೆಗೆ ಎಷ್ಟು ಮೂವ್ ಆಗುತ್ತೆ ಅಂತೇಳಿ. ಬಟ್ ದೀಪಕ್ ಫರ್ಟಿಲೈಸರ್ಸ್ ಅಲ್ಲಿ ಒಳ್ಳೆ ಮೂವ್ ಸಿಕ್ಕಿದೆ. ಆಲ್ಮೋಸ್ಟ್ ಒನ್ ಡೇದಲ್ಲಿ 5% ಸಿಕ್ಕಿದೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇವತ್ತು ಯಾವ ಸ್ಟಾಕ್ ನಮಗೆ ನೋಡೋಣ, ಚೆಕ್ ಮಾಡೋಣ ಯಾವ ಸ್ಟಾಕ್ ನಾಳೆಗೆ ಬೈ ಮಾಡ್ಲಿಕ್ಕೆ ಯೋಗ್ಯ ಅದಾವ. ನಾನು ಆಕ್ಚುಲಿ ಇಂಟ್ರಾಡೇ ಸಲುವಾಗಿ ಫಿಲ್ಟರ್ ಮಾಡ್ತಿರ್ತೀನಿ. ಬಟ್ ಯಾಕಂದ್ರೆ ಈಗಿನ ಮಾರ್ಕೆಟ್ ಕಂಡೀಷನ್ ಒಳಗೆ ಬೈ ಮಾಡೋಕ್ಕಿಂತ ಸುಮ್ ಕ್ಯಾಶ್ ಇಟ್ಕೊಂಡು ಕೊಂಡ್ರದ್ದು ಚಲೋ. ಎಲ್ಲ ಲಿಕ್ವಿಡೇಟ್ ಮಾಡಿ
ಏನು 1,000-2,000 ಲಾಸ್ ಆಗಿರುತ್ತೆ, 5,000 ಲಾಸ್ ಆದ್ರೂ ಲಿಕ್ವಿಡೇಟ್ ಮಾಡಿ ಸುಮ್ಮನೆ ಕ್ಯಾಶ್ ಇಟ್ಕೊಂಡು. ಯಾಕಂದ್ರೆ ಕಂಡೀಷನ್ ಹೆಂಗೆ ಎಷ್ಟು ವರ್ಸ್ಟ್ ಆಗಿದೆ ಅಂದ್ರೆ ಎಲ್ಲ ಕಡೆ ವಾರ್ ಸಿಚುವೇಶನ್ ಜಾಸ್ತಿ ಇದೆ. ಇಲ್ಲಿ ಬಾಜು ಬಾಂಗ್ಲಾದೇಶದೊಳಗೂ ಕಂಡೀಷನ್ ತೀರಾ ಪ್ರಾಬ್ಲಮ್. ಅಂದ್ರೆ ಏನಾಗಿದೆ ಅಂದ್ರೆ ಎಕ್ಕೋಟ್ ಆಗಿದೆ ಇಲ್ಲಿ, ಪೂರ ಏನೂ ಇಲ್ಲ ಅಲ್ಲಿ. ಆಮೇಲೆ ಜಪಾನ್ದಲ್ಲಿ ಒಂದೇನೋ ಹೊಸದು ಇದನ್ನು ಮಾಡಿದ್ದಾರೆ ಅವರು. ಇದಕ್ಕಿಂತ ಮುಂಚೆ ಜಪಾನ್ದಲ್ಲಿ ಬ್ಯಾಂಕ್ನಲ್ಲಿ ಕ್ಯಾಶ್ ಇಟ್ಟರೆ, ಅಮೌಂಟ್ ಇಟ್ಟರೆ ಅದಕ್ಕೆ ಇದನ್ನು ಕೊಡಬೇಕಾಗಿತ್ತು, ಅವರು ಚಾರ್ಜಸ್ ಕೊಡಬೇಕಿತ್ತು. ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ ಅದಕ್ಕೆ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಲೈಕ್ ಇಂಡಿಯನ್ ಬ್ಯಾಂಕ್ನಲ್ಲಿ ಹೆಂಗೆ ಇಂಟ್ರೆಸ್ಟ್ ಕೊಡ್ತಾರಲ್ಲ 2% 1% ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅವೇನು ಜಪನೀಸ್ ಕ್ಯಾಶ್ ಏನಿತ್ತಲ್ಲ ಅಮೌಂಟು, ಅವ್ರು ಹೊರಗೆ ಏನು ಇಡ್ತಿದ್ರಲ್ಲ ಇದ್ರ ಪರವಾಗಿ, ಇದ್ರ ಸಲುವಾಗಿ ಬೇರೆ ಬೇರೆ ಬ್ಯಾಂಕ್ನಲ್ಲಿ ಅದನ್ನು ಡ್ರಾ ಮಾಡ್ಕೊಂಡು ಅಲ್ಲಿ ಅವ್ರವ್ರ ಬ್ಯಾಂಕ್ನಲ್ಲಿ ಇಟ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಲಿಕ್ವಿಡೇಟ್ ಕ್ಯಾಶ್ ತಗೋಬೇಕಂದ್ರೆ ನಮ್ಮ ಮಾರ್ಕೆಟ್ನಲ್ಲಿ ಲಿಕ್ವಿಡೇಟ್ ಮಾಡಬೇಕು. ಬೈ ಮಾಡಿದ್ದು ಸೆಲ್ ಮಾಡ್ಕೊಂಡು ಕ್ಯಾಶ್ ಲಿಕ್ವಿಡೇಟ್ ಮಾಡಬೇಕು. ಹಾಗಾಗಿ ಮಾರ್ಕೆಟ್ ಡೌನ್ ಆಗ್ತಿದೆ ಅಂತ ಒಂದು ಹೇಳ್ತಾರೆ. ಇನ್ನೊಂದು ಅಮೆರಿಕನ್ ಅಂತೂ ಪೂರ ಡೌನ್ ಆಗಿದೆ, 12-15% ಡೌನ್ ಆಗಿದೆ ಟೋಟಲ್ ನ್ಯಾಸ್ಡಾಕ್ ಮತ್ತು ಇವೆಲ್ಲ. ಹಾಗಾಗಿ ಪೂರ ಸೆಂಟಿಮೆಂಟ್ ನೆಗೆಟಿವ್ ಇದೆ. ಸೊ ಅದಕ್ಕೆ ಹೊಸ ಪೊಸಿಷನ್ ತಗೊಳ್ಳೋದಕ್ಕಿಂತ ಬೆಸ್ಟ್ ಸುಮ್ಮನೆ ಇರೋದು. ಬಟ್ ನಾನು ಎಜುಕೇಶನ್ ಪರ್ಪಸ್ ಏನಿದೆ ಚೆಕ್ ಮಾಡ್ತಿರ್ತೀನಿ ಡೈಲಿ, ಎಷ್ಟು ಮೂಮೆಂಟ್ ಯಾವ ಸಿಗುತ್ತೆ ಅಂತೇಳಿ. ಹಾಗಾಗಿ ಒಂದು 40 ನನ್ನ ಸ್ಕ್ರೀನರ್ ಪ್ರಕಾರ 43 ಸ್ಟಾಕ್ಸ್ ಇಲ್ಲಿ ಇವತ್ತು ಲಿಸ್ಟ್ ಇದೆ. 43 ಎಷ್ಟು ಸ್ಟಾಕ್ ಒಳಗೆ ಎಂಟ್ರಿ ತಗೋಬಹುದು ಅಂತ ಚೆಕ್ ಮಾಡೋಣ. ಇದು ಕಂಡೀಷನ್ ಏನು ಸಿಂಪಲ್ ಇದೆ, 10-20 ಮೂವಿಂಗ್ ಏರೇಜ್ ಮೇಲೆ ಪ್ರೈಸ್ ಇರಬೇಕು, ಕನ್ಸಾಲಿಡೇಟ್ ಆಗ್ತಿರ್ಬೇಕು. ಬಿಫೋರ್ ದಟ್ 30-20% ಮೂವ್ ಆಗಿರ್ಬೇಕು ಪ್ರೈಸ್. 10-20 ಮೂವಿಂಗ್ ಏರೇಜ್ ಮೇಲೆ ಕನ್ಸಾಲಿಡೇಟ್ ಆಗ್ತಿರ್ಬೇಕು. ಇದನ್ನೇ ಡೀಟೇಲ್ಸ್ ಬೇಕಂದ್ರೆ ಲಾಸ್ಟ್ ನಿನ್ನೆಲ್ಲ ಮನೆ ಹಿಂದೆ ಒಂದು ವಿಡಿಯೋ ಇದೆ, ಸೊ ಅದನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದರಲ್ಲಿ ಇಲ್ಲ ಎಂಟ್ರಿ. ನಾನು ಆಲ್ರೆಡಿ ಇದನ್ನ ಒಂದ್ಸಲ ಚೆಕ್ ಮಾಡಿದ್ದೀನಿ, ಜಸ್ಟ್ ನಿಮ್ಗೆ ಹೇಳೋಕ್ಕಂತ ಒಂದು ತೋರಿಸ್ತಾ ಇದ್ದೀನಿ. ನಾನು ಮಾರ್ಕ್ ಮಾಡಿಟ್ಟಿದ್ದೀನಿ. ಹಾಂ, ಇದರಲ್ಲಿ ಇದೆ. ಇದರಲ್ಲಿ ಬ್ರೇಕ್ಔಟ್ ಮೇಲಾದರೆ ಲಾಂಗ್ ಹೋಗ್ಬೋದು, ಕೆಳಗಾದ್ರೆ ಶಾರ್ಟ್ ಹೋಗ್ಬೋದು. ಏಷ್ಯನ್ ಪೇಂಟ್ಸ್ ಅದು, ಇದು ಇದರಲ್ಲಿಲ್ಲ. ನೆಕ್ಸ್ಟ್ ಇದರಲ್ಲಿಲ್ಲ, ಇದರಲ್ಲಿಲ್ಲ, ಇದರಲ್ಲಿಲ್ಲ. ಮ್ಯಾಲೇನೋ ಡೌನ್ ಆಗಿದೆ, ಬೇಡ ಇದರಲ್ಲಿ ಇಲ್ಲ. ಎಸ್, ಇದರಲ್ಲಿ ಇದು ಹಾಂ, ಇದು ಆಗಿದೆಯಲ್ಲ ಇವತ್ತು ಆಲ್ರೆಡಿ. ಎಲ್ಲಿ ಇರ್ಬೋದು, ದೀಪಕ್ ಫರ್ಟಿಲೈಸರ್ಸ್ ಡೆಲಿವರಿ. ಹಾಂ, ಇದರಲ್ಲಿ ಇದೆ. ಈ ನಾಳೆ ಏನಾದರೂ ಈ ಕ್ಯಾಂಡಲ್ಸ್ ಡೌನ್ ಬ್ರೇಕ್ ಆದರೆ ಶಾರ್ಟ್ ಹೋಗ್ಬೋದು, ಇಲ್ಲ ಇಲ್ಲಿ ಓಪನ್ ಆಗಿ ಮ್ಯಾಲ್ ಬ್ರೇಕ್ ಆದರೆ ಲಾಂಗ್ ಹೋಗ್ಬೋದು. ಇದು ಯಾವ ಸ್ಟಾಕು? ಗ್ರೀನ್ ಪ್ಲೇ ಇಲ್ಲ. ಇದು ನಾಳೆ ಡೆಫಿನೆಟ್ಲಿ 3-4% ಮೂವ್ ಆಗುತ್ತೆ, ಅಪ್ ಮೂವ್ ಆಗುತ್ತೆ. ಇದರಲ್ಲಿ ನಾಳೆ ಏನಾದರೂ ಮೂವ್ ಆದರೆ ಡೆಫಿನೆಟ್ಲಿ ನಾನು ಇದರಲ್ಲಿ ಸೈಜ್ ತೋತೀನಿ. ಗ್ರೀನ್ ಪ್ಲೇ ಇಂಡಸ್ಟ್ರೀಸ್, ಎಸ್, ಗ್ರೀನ್ ಪ್ಲೇ ಇಂಡಸ್ಟ್ರೀಸ್. ಯಾಕಂದ್ರೆ ಇದು 4% ಕ್ಯಾಂಡಲ್ ಇದೆ, ಅಂದ್ರೆ 4% ಸ್ಟ್ರಾಂಗ್ ಕ್ಯಾಂಡಲ್ ಅಂತಾರೆ. ಮೋರ್ ದನ್ 4% ಕ್ಲೋಸ್ ಆದರೆ ಆ ಕ್ಯಾಂಡಲ್ ಸ್ಟ್ರಾಂಗ್ ಇರುತ್ತೆ, ನೆಕ್ಸ್ಟ್ ಕಂಟಿನ್ಯೂ ಮಾಡುತ್ತೆ. ಯೆಲ್ಲೋ ಕಲರ್ ಎಲ್ಲ ಕ್ಯಾಂಡಲ್ ಇದಾವೆ, ಅಬೌವ್ 4% ಕ್ಲೋಸ್ ಆಗಿದೆ ಕ್ಯಾಂಡಲ್ಸ್. ಇದು ಒಂದು ಸೆಟಪ್ ಇದೆ 4% ಬ್ರೇಕ್ಔಟ್ ಅಂತ ಚಿಂದ. ಬಟ್ ಸದ್ಯಕ್ಕೆ ಇದನ್ನ ಪ್ರಾಕ್ಟೀಸ್ ಮಾಡಿ ಆಮೇಲೆ ಇದನ್ನ ಬೇಕಾದ್ರೆ ಇದು ಬೆಸ್ಟ್ ಇದೆ. ಇದು ಯಾಕಂದ್ರೆ 4% ಬ್ರೇಕ್ಔಟ್ ಯಾವಾಗ ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ, ಯಾರಾದ್ರೂ ಇವತ್ತು ನಾಳೆ ಮಾರ್ಕೊಂತಿರ್ತಾರಲ್ಲ, ಬೈ ಟುಡೇ ಸೆಲ್ ಟುಮಾರೋ, BTS ಟ್ರೇಡ್ ಅಂತಾರಲ್ಲ, ಇವತ್ತು ಬೈ ಮಾಡಿ ನಾಳೆ 2%, 1%, 3% ಮಾತ್ರ ಸೆಲ್ ಮಾಡ್ತಿರ್ತಾರೆ. ಅವ್ರು ಏನು ಇಂಟೆನ್ಷನ್ ಅಂದ್ರೆ ಈ ತರ ಕ್ಯಾಂಡಲ್ ಹುಡುಕ್ತಾರೆ, 4% ಮೂವ್ ಆಗಿದ್ದು ಇದ್ರ ಕ್ಲೋಸ್ ಆಗೋ ಟೈಮ್ ಬೈ ಮಾಡಿರ್ತಾರೆ. ಆಲ್ಮೋಸ್ಟ್ 2:30, 3 o'clock ಬೈ ಮಾಡ್ತಾರೆ. ಬೈ ಮಾಡಿ ಮಾರ್ನಿಂಗ್ ಓಪನ್ ಆಗುತ್ತಲ್ಲ, ಓಪನ್ ಆದ್ಮೇಲೆ ಶಾರ್ಟ್ ಹೊಡೆದ್ಬಿಡ್ತಾರೆ. ಅಂದ್ರೆ ಏನಪ್ಪಾ ಅಂದ್ರೆ 3-4% ಗ್ಯಾಪ್ ಅಪ್ ಆಗಿರ್ತೈತೆ ಅದು. ಸೊ ಏನಾಗೈತಿ, ಅವ್ರಿಗೆ ಒಂದು 3%, 2% ಒಂದೇಲೆ ಪ್ರಾಫಿಟ್ ಸಿಗುತ್ತೆ. ಇದಕ್ಕೊಂದು ಸೆಟಪ್ ಇದೆ, ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಬಟ್ ಈಗಂತ ಇದನ್ನ ಕಂಟಿನ್ಯೂ ಮಾಡೋಣ. ಗ್ರೀನ್ ಪ್ಲೇ ಒಂದು ಲಿಸ್ಟ್ನಲ್ಲಿ ಹಾಕೊಂಡಿದೆ. ಗ್ರೀನ್ ಪ್ಲೇ ಆದಮೇಲೆ ಹಾಂ, ಇದ್ಯಾವುದು? ಹಿಂದೂಸ್ತಾನ್ ಪೆಟ್ರೋಲಿಯಂ. ಹಿಂದೂಸ್ತಾನ್ ಓಕೆ, ಇದೇನೋ ಮಾರ್ಕ್ ಮಾಡಿದ್ರೆ ನನಗೆ ಯಾಕೆ ಇದು ಬೇಡ. ಈ ಕ್ಯಾಂಡಲ್ಸ್ ನೋಡಿದ್ರೆ ಹೆದರಿಕೆನೇ ಬರುತ್ತೆ. ಯಾಕಂದ್ರೆ ಮಾರ್ನಿಂಗ್ ಅಪ್ ಆಗಿ ಈ ಪರಿಯಿಂದ ಮತ್ತೆ ಡೌನ್ ಆಗಿದೆ ಅಂದ್ರೆ ಅಲ್ಲೆಲ್ಲ ಬಯರ್ಸ್ ಎಲ್ಲ ಎಕ್ಸಿಟ್ ಆಗಿ ಬಿಯರ್ಸ್ ಕಂಟ್ರೋಲ್ ಮಾಡಿರ್ತಾರೆ. ಹಾಂ, ಇದು ಭಾಳ ಮುಂದೆ ಇದಾಗಿದೆ. ಅಂದ್ರೆ ಏನಂದ್ರೆ ಟೈಟ್ ರೇಂಜ್ ಆಗಿದೆ. ಇಲ್ಲಿ ಏನಾದರೂ ಬ್ರೇಕ್ ಆದರೆ ಇದೇನಂದ್ರೆ ಇದು ಯಾಕಂದ್ರೆ ಈ ಥರ ಆದರೆ ಯಾಕೆ ಹೆಲ್ಪ್ಫುಲ್ ಅಂದ್ರೆ, ಇಲ್ಲಿ ನಮಗೆ SL ಶಾರ್ಟ್ ಇರುತ್ತೆ, ಸಣ್ಣ ಸಿಗುತ್ತೆ. ಯಾಕಂದ್ರೆ ಇಲ್ಲೇನಾದರೂ ಬ್ರೇಕ್ ಆಗಿ ಮ್ಯಾಲೆ ಹೋಗ್ತು, ಸಪೋಸ್ ಮ್ಯಾಲೆ ಹೋಗಿ ಡೌನ್ ಆದ್ರೂ ಇಷ್ಟೇ, ಇದೊಂದೇ ಕ್ಯಾಂಡಲ್ ನಮ್ಗೆ SL ಇರುತ್ತೆ. ಇದ್ರ ಲೋ ನಾವು SL ಇಟ್ಬಿಟ್ರೆ
ಸಪೋಸ್ ಏನಾದರೂ ಕ್ಯಾಂಡಲ್ ಮೂವ್ ಆಗಿದ್ರೆ ಮೂವ್ ಹಾಕೋತ ಹೋಗುತ್ತೆ, ಇಲ್ಲ ಆಗ್ಲಿಲ್ಲ ರಿವರ್ಸ್ ಹೊಡೆದ್ರು ಇದಷ್ಟು ಕ್ಯಾಂಡಲ್ ಏನು ಪಾಯಿಂಟ್ 169 to 61 ಅಂದ್ರೆ ಆಲ್ಮೋಸ್ಟ್ 6 ಪಾಯಿಂಟ್ಸ್ ಎಸ್ ಎಲ್ ಇದೆ. ಸ್ವಿಂಗ್ ಟ್ರೇಡಿಗೆ 6 ಪಾಯಿಂಟ್ ಎಸ್ ಎಲ್ ಏನು ದೊಡ್ಡದಲ್ಲ. ಇದ್ಯಾವುದು ಇಂಡಿಯನ್ ಸಿಮೆಂಟ್ ಆಲ್ರೆಡಿ ಲಿಸ್ಟ್ ಅಲ್ಲಿ ಇದೆ ಅಲ್ಲ. ಇಲ್ಲ 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 ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ, ಇದಿಲ್ಲ. ಪತಂಜಲಿ ಇದಿಲ್ಲ, ಇದು ಓ ಇಲ್ಲ, ಇದಿಲ್ಲ. ಸನ್ ಫಾರ್ಮಾ ಇನ್ನು ಲಿಸ್ಟ್ ನಲ್ಲಿ ಇದೆ. ಸನ್ ಫಾರ್ಮಾ ನಮ್ಮ ಲಿಸ್ಟ್ ನಲ್ಲಿ ಇದೆ, ಅದನ್ನ ಇದು ಮಾಡಿಬಿಟ್ಟು ಮಾಡಿಫಿಕೇಶನ್ ಇದೆ. ಸಿಂಫೋನಿ ಕೂಲರ್ ವಾವ್, ಇದಿಲ್ಲ, ಇದಿಲ್ಲ, ಇದಿಲ್ಲ. ಓಕೆ ಮುಗಿದು. ಒಂದೇನೋ ಯಾವ್ದು ಒಂದೇನೋ ಯಾವ್ದು ಏಷ್ಯನ್ ಪೇಂಟ್ ಅಂತ ಹಾಕೋಣ. ಏಷ್ಯನ್ ಪೇಂಟ್ ಒಂದು, ಡೆಲಿವರಿ ಅಲ್ಲ, ಡೆಲಿವರಿ ಒಂದು ಹಾಕೋಬೇಕಲ್ಲ, ಡೆಲಿವರಿ ಹಾಕೋದಿಲ್ಲ, ಡೆಲಿವರಿ DLE ನಾಳೆ ನಾವು ಮಾಡಬೇಕಾದ ಸ್ಟಾಕ್ ಒಂದು ಡೆಲಿವರಿ, ಏಷ್ಯನ್ ಪೇಂಟ್, ಹಿಂದೂಸ್ತಾನ್ ಪೆಟ್ರೋಲಿಯಂ, ಗ್ರೀನ್ ಪ್ಲೈ, ಸನ್ ಫಾರ್ಮಾ, ಲೆಮಿನೇಟ್, ಆಮೇಲೆ ಇಂಡಿಯನ್ ಸಿಮೆಂಟ್. ಯುನೈಟೆಡ್ ಬೇರಿಸೋದು ನಿನ್ನೆ ಆಗಿದೆ, ಅದನ್ನು ಚೆಕ್ ಮಾಡಕ್ ಹೋಗಲ್ಲ. ಬಟ್ ನಾಳೆಗೆ ನಮ್ಗೆ 6 ಸ್ಟಾಕ್ ಇದೆ. ಆ ಸ್ಟಾಕಲ್ಲಿ ಯಾವ್ದಾದ್ರು ಸ್ಟಾಕ್ ಬ್ರೇಕ್ಔಟ್ ಡೆಫಿನೆಟ್ಲಿ ಒಂಥರ ಆಗಿರ್ತದೆ. ಯಾಕಂದ್ರೆ ಆಲ್ರೆಡಿ 2 ದಿನ ಮಾರ್ಕೆಟ್ ಡೌನ್ ಇದೆ. 2 ದಿನ ಯಾರಾದ್ರೂ ಶಾರ್ಟ್ ಮಾಡಿರ್ತಾರಲ್ಲ, ಅವ್ರು 3ನೇ ದಿನ ಅದನ್ನು ಪ್ರಾಫಿಟ್ ಬುಕ್ ಮಾಡ್ಲಿಕ್ಕೆ ಸ್ವಲ್ಪ ಫಸ್ಟ್ ಏನೋ ಗ್ರೀನ್ ಆಗುತ್ತೆ. ಸೊ ಅಲ್ಲಿ ಏನಾದ್ರು ಎಂಟ್ರಿ ಸಿಗ್ಬೋದು. ಕಂಪ್ನಿ ಚಲೋ ಇದೆ ಎಲ್ಲ, ಏಷ್ಯನ್ ಪೇಂಟ್ ಚಲೋ ಇದೆ, ಹಿಂದೂಸ್ತಾನ್ ಪೆಟ್ರೋಲಿಯಂ ಚಲೋ ಇದೆ, ಗ್ರೀನ್ ಪ್ಲೈ ಚಲೋ ಇದೆ, ಸನ್ ಫಾರ್ಮಾ ಚಲೋ ಇದೆ, ಇಂಡಿಯನ್ ಸಿಮೆಂಟ್ ಇದು ಅಕ್ವೈರ್ ಮಾಡಿದ್ದಾರೆ ಎಲೆಕ್ಟ್ರಿಕ್, ಇದು ಚಲೋ ಇದೆ. ಡೆಲಿವರಿ ಮತ್ತು ಇದನ್ನ ಲೆಮಿನರಿ ಇವು ಸ್ವಲ್ಪ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಒಳಗೆ ಬರ್ತಾರೆ, ಉಳಿದೆಲ್ಲ ಲಾರ್ಜ್ ಕ್ಯಾಪ್ ಒಳಗೆ ಇದಾವೆ. ಸೊ ಕಂಪ್ನಿ ಸ್ಟ್ರಾಂಗ್ ಇದೆ, ಆದರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಇವತ್ತಿನ ಫಿಲ್ಟರ್ ಮಾಡಿದ್ದು ನೀನು ಹೇಳಿದಂಗೆ ನಾನು ಇಂಟ್ರಾಡೇಲಿ ಒಂದು ಸೆಟಪ್ ಫಾಲೋ ಮಾಡ್ತೀನಿ. ಏನಪ್ಪಾ ಅಂದರೆ ಸಾರಿ ಹಾಂ, ಯಾರಾದರೂ ಫಸ್ಟ್ಗೆ ಏನೂ ಗೊತ್ತಿಲ್ಲ ನಾವು ಮಾರ್ಕೆಟಲ್ಲಿ ಪ್ರೈಸ್ ಆಕ್ಷನ್ ಯಾವ ಥರ ತಿಳ್ಕೋಬೇಕು. ಯಾಕಂದ್ರೆ ಪ್ರೈಸ್ ಆಕ್ಷನ್ ಅಂದರೆ ಪ್ರೈಸ್ ಆಕ್ಷನ್ ಸಾಕಷ್ಟು ಬುಕ್ ಇತ್ತು. ಪ್ರೈಸ್ ಆಕ್ಷನ್ ಏನಪ್ಪ ಅಂದರೆ ಬ್ರೇಕ್ಔಟು, ಹೈಯರ್ ಹೈ, ಲೋವರ್ ಡೋ, ಟ್ರೆಂಡ್ ಲೈನು, ಪ್ಯಾಟರ್ನ್ಸು, ಇವೆಲ್ಲ ಪ್ರೈಸ್ ಆಕ್ಷನ್. ಪ್ರೈಸ್ ಆಕ್ಷನ್ ಅಂದರೆ ಪೂರ ಶೇರ್ ಮಾರ್ಕೆಟ್ ಒಳಗೆ ದೊಡ್ಡ ಟಾಪಿಕ್ ಇದೆ ಪ್ರೈಸ್ ಆಕ್ಷನ್ ಅಂತ. ಟೆಕ್ನಿಕಲ್ ಅನಾಲಿಸಿಸ್ ಆದರೆ ಪ್ರೈಸ್ ಆಕ್ಷನ್ ಟೆಕ್ನಿಕಲ್ ಅನಾಲಿಸಿಸ್ ಯೂಸ್ ಮಾಡ್ಕೊಂಡು ಅದೊಂದು ಇನ್ನೊಂದು ಕ್ವಾಲಿಟಿ ಟಾಪಿಕ್ ಇದೆ. ಸೊ ಟ್ರೇಡಿಂಗ್ ಒಳಗೆ ಪ್ರೈಸ್ ಆಕ್ಷನ್ಗೆ ಎಲ್ಲರೂ ಭಾಳ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕಂದ್ರೆ ಪ್ರೈಸ್ ಆಕ್ಷನ್ಗೆ ಯಾಕೆ ಪ್ರಿಫರೆನ್ಸ್ ಕೊಡ್ತಾರಪ್ಪ ಅಂದರೆ ಮಾರ್ಕೆಟಲ್ಲಿ ಇಂಪಾರ್ಟೆಂಟ್ ಇರೋದು ಒಂದು ಪ್ರೈಸು, ವ್ಯಾಲ್ಯೂಮ್. ಯಾವ ಪ್ರೈಸಿಗೆ ಎಷ್ಟು ಜನ ಬೈ ಮಾಡ್ತಿದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಪ್ರೈಸ್ ಆಕ್ಷನ್. ಏನಪ್ಪಾ ಅಂದರೆ ಪ್ರೈಸ್ ಆಕ್ಷನ್ ಒಂದು ದಿನ ಹೇಳೋಕ್ಕಂದ್ರೂ ಆಗಲ್ಲ. ಬಟ್ ಒಂದು ಪ್ರೈಸ್ ಆಕ್ಷನ್ಗೆ ನಾ ಏನಂದ್ರೆ ಒಂದು ಹೆಲ್ಪ್, ಒಂದು ಇದನ್ನ ಕೊಡ್ಬೋದು, ಒಂದು ಹಿಂಟ್ ಕೊಡ್ಬೋದು ಕಲಿಯೋಕ್ಕೆ. ಯಾವ ಥರ ಅಂತಂದರೆ ಏನು ಗೊತ್ತಿಲ್ಲ, ಅಟ್ಲೀಸ್ಟ್ ಏನೋ ಒಂದು ಸ್ವಲ್ಪ ಗೊತ್ತಿದೆ ನಮ್ಮ ಮಾರ್ಕೆಟಲ್ಲಿ, ನಾವು ಪ್ರೈಸ್ ಆಕ್ಷನ್ ಕಲಿಬೇಕಂತ ಏನು ಮಾಡೋದು, ಜಸ್ಟ್ ಏನಿಲ್ಲ 15 ಮಿನಿಟ್ ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ನಿಫ್ಟಿ 50 ಸ್ಟಾಕ್ ಸೆಲೆಕ್ಟ್ ಮಾಡ್ಬೋದು. ನಿಫ್ಟಿ 50 ಯಾಕಂದರೆ ಇವು ಇಂಡಿಯಾದ ಟಾಪ್ 50 ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಇರ್ತಾವೆ. ಇದರಲ್ಲಿ ಅದೇನಂತಾರೆ ಸ್ಪೈಕ್ ಆಗಲಿ, ಇಮಿಡಿಯೇಟ್ ಸ್ಪೈಕ್ ಬರೋದು, ಮತ್ತು ಅದೇಂತಾರಲ್ಲ ಕೆಲವೊಮ್ಮೆ ಗ್ಯಾಪ್ ಡೌನ್, ಗ್ಯಾಪ್ ಅಪ್ಪು, ಏನೋ ಒಂದು ಫ್ಲಕ್ಚುಯೇಟ್ ಆಗಲಿ ಜಾಸ್ತಿ ಪ್ರಮಾಣದಲ್ಲಿ, ಏನೋ ಅದು 1% 2% ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಲಾರ್ಜ್ ಗ್ಯಾಪ್ ಅಪ್, ಗ್ಯಾಪ್ ಡೌನ್ ಈ ಥರ ಏನಾಗಂಗಿಲ್ಲ. ಮತ್ತು ಸಡನ್ಲಿ ಒಂದು ಯಾವುದೋ ಸ್ಪೈಕ್ ಬಂದು ಆ ಥರ ಆಗಂಗಿಲ್ಲ. ಮತ್ತು ವ್ಯಾಲ್ಯೂಮ್ ಅಪ್ಪರ್ ಸರ್ಕ್ಯೂಟು ಲೋವರ್ ಸರ್ಕ್ಯೂಟ್ ಜಾಸ್ತಿ ಹಿಟ್ಟು ಆಗಂಗಿಲ್ಲ. ಯಾಕಂದ್ರೆ ದೊಡ್ಡ ಸ್ಟಾಕ್ ಇದೆ ಮತ್ತು ಪ್ರೈಸು ಜಾಸ್ತಿ ಇರ್ತೈತಿ. ಹಂಗಾಗಿ ಲಿಕ್ವಿಡಿಟಿ ಈಸಿ ಆಗುತ್ತೆ. ಬೈಯರ್ ಸೆಲ್ಲರ್ಸ್ ಯಾವ ಬೇಕಾದ ಪ್ರೈಸ್ನ ಎಂಟ್ರಿ ಮಾಡ್ಕೋಬಹುದು. ಹಾಗಾಗಿ ಯೂಸ್ ಸೆಲೆಕ್ಟ್ ಮಾಡ್ತೀನಿ. ಸೊ ಇನ್ಶಿಯಲಿ ಯಾರಾದರೂ ಪ್ರೈಸ್ ಆಕ್ಷನ್ ಕಲ್ಕೋಬೇಕಿತ್ತಂದ್ರೆ ಇದೆ ನೋಡಿ, ಎಲ್ಲಪ್ಪ ಅಂದರೆ
ಈ ಟೂಲ್ಸ್ ಇದಾವಲ್ಲ, ಈ ಟೂಲ್ಸ್ ಅಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಒಂದು ಇದೆ, ಏನಪ್ಪಾ ಅಂದ್ರೆ ಪಾತ್ ಅಂತಿದೆ ನೋಡಿ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರೆ ಸಿಂಪಲ್, ಏನೂ ಇಲ್ಲ, ಚಾರ್ಟ್ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಯಾವ್ದಾರ ಒಂದು ಮೂವಿಂಗ್ ಏರೇಜ್ ಬಿಡ್ರಿ, ಇಲ್ಲಾಂದ್ರೆ ಮೂವಿಂಗ್ ಏರೇಜ್ ಅಲ್ಲಿ ಬೆಸ್ಟ್. ಬೇಕಾದ್ರೆ ನಾನು ಮೂವಿಂಗ್ ಏರೇಜ್ ತೆಗೆದು ಹೋಗ್ಬಿಡ್ತೀನಿ ಸದ್ಯಕ್ಕೆ. ಕಲೀಲಿಕ್ಕೆ ಮೂವಿಂಗ್ ಏರೇಜ್ ಬೇಕು ಇನ್ಸಿಯಲಿ, ಬಟ್ ಕಲ್ಕೊಳ್ಳಿಕ್ಕೆ ಏನೈತಿ, ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಪ್ರೈಸ್ ಆಕ್ಷನ್ ಅದಿರ್ಲೂ ನಡೀತೈತಿ. ಪ್ರೈಸ್ ಆಕ್ಷನ್ಗೆ ಮೂವಿಂಗ್ ಏರೇಜ್ ಬೇಕಾಗಿಲ್ಲ, ವ್ಯಾಲ್ಯೂಮ್ ಪ್ರೈಸ್ ಇದ್ರೆ ಸಾಕು. ಸೊ ಏನ್ ಮಾಡ್ಬೇಕಂದ್ರೆ ಈ ಪಾತ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಯಾವ್ದಾದ್ರು ಸ್ಟಾಕ್ ಸೆಲೆಕ್ಟ್ ಮಾಡ್ತೀನಿ, ಅದ್ರ ಜಸ್ಟ್ ಕ್ಲೋಸ್, ಮೇಜರ್ ಕ್ಲೋಸ್ ಇಲ್ಲದೋ ಕನೆಕ್ಟ್ ಮಾಡ್ಬೇಕು. ಮೇಜರ್ ಕ್ಲೋಸ್ ಅಂದ್ರೆ ಏನು, ರೆಡ್ ಕ್ಯಾಂಡಲ್ ಇದ್ದಾಗ ಕ್ಲೋಸ್ ಕೆಳಗಿರುತ್ತೆ, ಗ್ರೀನ್ ಕ್ಯಾಂಡಲ್ ಇದ್ದಾಗ ಕ್ಲೋಸ್ ಮೇಲೆ ಇರುತ್ತೆ, ಅದೊಂದು ಇಂಪಾರ್ಟೆಂಟ್. ಈ ರೆಡ್ ಕ್ಯಾಂಡಲ್ ಇದೆಯಲ್ಲ, ಫಸ್ಟ್ ಮೇಜರ್ ಕ್ಲೋಸ್ ಇಲ್ಲಿದೆ ನೋಡಿ, ಆಮೇಲೆ ಸೆಕೆಂಡು ಇಲ್ಲಿದೆ ರೀ, ಮತ್ತು ಥರ್ಡು ಇಲ್ಲಿದೆ ರೀ, ಫೋರ್ತು ಇಲ್ಲಿದೆ. ಸೊ ಎಲ್ಲಿ ಟರ್ನ್ ಆಗಿರ್ತೈತಲ್ಲ ಪ್ರೈಸು, ಎಲ್ಲಿ ಟರ್ನ್ ಎಲ್ಲೆಲ್ಲಿ ಪ್ರೈಸ್ ಟರ್ನ್ ಆಗಿರ್ತೈತಲ್ಲ ಅಲ್ಲೆಲ್ಲಿ ನಾವು ಕನೆಕ್ಟ್ ಮಾಡ್ಬೇಕು. ಫಸ್ಟ್ ಒಂದು, ಸೆಕೆಂಡು, ಥರ್ಡು ನೋಡಿ. ಇಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಏನಿದೆಯಲ್ಲ ಈ ತರ ಒಂದು ಪ್ಯಾಟರ್ನ್ ಆಗಿದೆ. ಇದು ಇಲ್ಲಿ ಏನ್ ಮಾಡ್ತಾರೆ, ಎಂಟ್ರಿ ಮಾಡ್ಬೋದು, ಇಲ್ಲಿ ಶಾರ್ಟ್ ಮಾಡ್ಬೋದು, ಇಂಟ್ರಾಡೇ ಇಲ್ಲಿ ಸೆಲ್ ಮಾಡಿದ್ರೆ ಇಷ್ಟೆಲ್ಲ ನಮ್ಗೆ ಟಾರ್ಗೆಟ್ ಸಿಗುತ್ತೆ. ಸೊ ಅದನ್ನ ನೆಕ್ಸ್ಟ್ ಹೇಳ್ತೀನಿ ಹೆಂಗ್ ತರ ಸೆಲ್ ಮಾಡ್ಬೇಕು ಏನಂತದೆ. ಯಾಕಂದ್ರೆ ಪ್ಯಾಟರ್ನ್ಸ್ ಒಳಗೆ ಇಂಪಾರ್ಟೆಂಟ್ ಪ್ಯಾಟರ್ನ್ಸ್ ಯಾವಪ್ಪ ಅಂದ್ರೆ, ಮೇಜರ್ಲಿ ಜಾಸ್ತಿ ಕಾಣುವಂಥ ಪ್ಯಾಟರ್ನ್ಸ್ ಒಂದು ಡಬ್ಲ್ಯೂ ಪ್ಯಾಟರ್ನು, ಇನ್ನೊಂದು ಎಂ ಪ್ಯಾಟರ್ನು, ಆಮೇಲೆ ಹೆಡ್ ಅಂಡ್ ಶೋಲ್ಡರು. ಇಲ್ಲಿ ಬ್ರೇಕ್ ಆದ್ಕೊಳ್ಳಿ, ಇಲ್ಲಿ ನಾವು ಸೆಲ್ ಮಾಡೋದು. ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರು ಹೆಂಗಪ್ಪ ಅಂದ್ರೆ ಹಿಂಗೆ 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 ಹಿಂಗೆ, ಇಲ್ಲಿ ಬ್ರೇಕ್ ಆದ್ಕೊಳ್ಳಿ, ಇಲ್ಲಿ ಬಾಯ್ ಮಾಡೋದು. ಇದು ನೆಕ್ಸ್ಟ್ ಹೇಳ್ತೀನಿ. ಚಾಟ್ ಪ್ಯಾಟರ್ನ್ ಅಂತ ಒಂದು ಟಾಪಿಕ್ ಯೂಟ್ಯೂಬ್ ವಿಡಿಯೋ ಇದೆ, ಬೇಕಾದ್ರೆ ಒಂದ್ಸಲ ಹೇಳ್ತೀನಿ. ಬಟ್ ಈಗ ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಯಾರಾದ್ರೂ ಫ್ರೆಶ್ ಕಲಿಬೇಕಂತ ಸ್ಟಾಕ್ ಮಾರ್ಕೆಟ್ ತಿಳ್ಕೊಬೇಕನ್ನೋರಿದ್ರೆ ಜಸ್ಟ್ ಸಿಂಪಲ್, ಏನೂ ಇಲ್ಲ. ಏನಪ್ಪಾ ಅಂದ್ರೆ ಈ ತರ ನಿಫ್ಟಿ 50 ಎಲ್ಲ ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ತಗೊಂಡು ಏನ್ ಮಾಡೋದು ಅಂದ್ರೆ ಈ ಪಾತ್ ಸೆಲೆಕ್ಟ್ ಮಾಡ್ಕೊಂಡು ಮೇಜರ್ ಕ್ಲೋಸ್ ಎಲ್ಲಿ ಇದಾವಲ್ಲ ಅದು ಕ್ಲೋಸ್. ಒಂದು ಇದು ಇಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿಂದ ಏನಾಗಿದೆ ಇಲ್ಲಿ, ಆಮೇಲೆ ಇಲ್ಲಿ, ಆಮೇಲೆ ಇಲ್ಲಿ, ಆಮೇಲೆ ಇಲ್ಲಿ, ಈ ತರ ಕನೆಕ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರೈಸ್ ಯಾವ ತರ ಮೂವ್ಮೆಂಟ್ ಆಗ್ತಾ ಇದೆ ಅಂತ. ಈ ಇಲ್ಲಿಂದ ಇಲ್ಲೇ, ಇಲ್ಲಿಂದ ಇಲ್ಲೇ, ಓಕೆ, ನಾ ಇಲ್ಲಿ ಮಾಡಿದಾಗ ಇಲ್ಲಿ ಬಂದಾಗ ಆವಾಗ ನಾವು ಇಲ್ಲಿ ಬೈ ಮಾಡೋ ಅವಕಾಶ ಇರುತ್ತೆ. ಅದು ಯಾವಾಗ ಬೈ ಮಾಡ್ಕೊಂಡು ಹೇಳ್ತೀನಿ, ಈ ತರ ಸೆಲೆಕ್ಟ್ ಮಾಡೋ ಸ್ಟಾಕ್ ಈ ಪಾತ್ ಹೋಗೋದು, ಈ ಪಾತ್ ಹೋಗೋದು ಏನಪ್ಪಾ ಅಂದ್ರೆ ಅದಕ್ಕಿಂತ ಬಿಫೋರ್ ಏನ್ ಕ್ಲೋಸ್ ಆಗಿರ್ತದೆ ಅದನ್ನ ಕಂಟಿನ್ಯೂ ಮಾಡ್ರಿ. ಅದಕ್ಕಿಂತ ಒಂದು ಕ್ಯಾಂಡಲ್ ಇವತ್ತೇನಿದೆಲ್ಲ 9:15 ಮಿನಿಟ್ ಟೈಮ್ ಫ್ರೇಮ್, ನಿನ್ನೆ ಎಲ್ಲಿ ಕ್ಲೋಸ್ ಆಗಿದೆ, ಇಲ್ಲೇ ಆಗಿದೆ. ಇದನ್ನ ತಗೊಳ್ಳೋದು, ನಿನ್ನೆ ಕ್ಲೋಸ್ ಇಂಪಾರ್ಟೆಂಟ್, ಯಾಕಂದ್ರೆ ನಿನ್ನೆ ಕ್ಲೋಸ್ ಕಂಟಿನ್ಯೂಟಿ ಕೊಡ್ತದೆ. ಫಸ್ಟ್ ಇಲ್ಲಿ ಟಾಪ್ ಇಲ್ಲಿ, ಆಮೇಲೆ ಮೇಜರ್ ರಿವರ್ಸ್ ಇಲ್ಲಿ, ಆಮೇಲೆ ಮೇಜರ್ ಇಲ್ಲಿ, 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 ಇಲ್ಲಿ. ಇದರಲ್ಲಿ ಜಸ್ಟ್ ಈ ತರ ಒಂದು ಕಂಟಿನ್ಯೂಸ್ ಆಗಿ ದಿನಕ್ಕೆ ಕೆಲವೊಂದು 25-30 ಚಾರ್ಟ್ ಈಗ ಮಾಡ್ಕೊಂತ ಹೋದ್ರೆ ನಿಮಗೆ ಪ್ರೈಸ್ ಯಾವ ತರ ಮೂವ್ಮೆಂಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ಎಲ್ಲಿ ನಾವು ಪ್ರೈಸ್ ನಾವು ಎಂಟ್ರಿ ಮಾಡಬೇಕು, ಎಲ್ಲಿ ನಾವು ಸೇಲ್ ಮಾಡಬೇಕು ಅಂತ ಇದೆ ಪ್ರೈಸ್, ಮತ್ತೇನಿಲ್ಲ. ಯಾವಾಗಲಿ ಪ್ರೈಸ್ ಈ ತರ ಒಂದು ಲೈನಲ್ಲಿ ಹೋಗಲ್ಲ, ಒಂದು ಅಪ್, ಸ್ವಲ್ಪ ಡಿಪ್, ಮತ್ತು ಅಪ್, ಸ್ವಲ್ಪ ಡಿಪ್, ಮತ್ತು ಅಪ್, ಈ ತರ ಆಗುತ್ತೆ. ಅಪ್ ಆದ್ರೂ ಈ ತರ ಆಗುತ್ತೆ ಇಲ್ಲ, ಇದಕ್ಕೇನಂತಾರೆ ಹೈ ಲೋ, ಹೈ ಲೋ, ಹೈ ಲೋ. ಅಪ್ ಟ್ರೆಂಡ್ ಇದ್ದಾಗ ಹೈಯರ್ ಹೈ, ಈ ಹೈ ಇದಕ್ಕಿಂತ ಜಾಸ್ತಿ ಇರುತ್ತೆ, ಈ ಹೈ ಇದಕ್ಕಿಂತ ಜಾಸ್ತಿ ಇರುತ್ತೆ, ಈ ಹೈ ಇದಕ್ಕಿಂತ ಜಾಸ್ತಿ ಇರುತ್ತೆ, ಈ ಲೋ ಇದಕ್ಕಿಂತ ಜಾಸ್ತಿ ಇರುತ್ತೆ, ಈ ಲೋ ಇದಕ್ಕಿಂತ ಜಾಸ್ತಿ ಇರುತ್ತೆ. ಅದಕ್ಕೆ ನಂತರ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ ಅಂದಾಗ ಅಪ್ ಟ್ರೆಂಡ್. ಅದೇ ರೀತಿ ಡೌನ್ ಟ್ರೆಂಡ್ ಅಂದ್ರೆ ಹೆಂಗಿರುತ್ತೆ, ಈ ತರ, ಈ ತರ, ಈ ತರ, ಈ ತರ, ಈ ತರ, ಈ ತರ. ಇಲ್ಲಿ ಏನಾಗುತ್ತೆ ಅಂದ್ರೆ ಸಿಂಪಲ್ ಹೋಗ್ಸು. ಇಲ್ಲಿ ಏನಂದ್ರೆ ಲೋ, ಸಾರಿ, ಲೋ ಹೈ, ಲೋ ಹೈ, ಲೋ ಹೈ. ಇಲ್ಲಿ ಪ್ರತಿ ಸಲನು ಹೈಗಳು ಕಮ್ಮಿ ಹಾಕೋತ ಬಂದಿರ್ತಾರೆ, ಪ್ರತಿ ಸಲ ಲೋಗಳು ಲೋ ಹಾಕೋತಾನೆ ಹೋಗ್ತಾವ, ಜಾಸ್ತಿ ಹಾಕೋತಾನೆ ಹೋಗ್ತಾವ. ಲೋವರ್ ಲೋ, ಲೋವರ್ ಲೋ, ಹೈಯರ್ ಲೋ, ಹೈಯರ್ ಲೋ. ಇಲ್ಲಿ ಏನಾಗಿತ್ತು ಹೈಯರ್ ಹೈ, ಹೈಯರ್ ಹೈ ಆಗೋತ ನೋಡಿ ಅಪ್ ಟ್ರೆಂಡ್, ಹೈಯರ್ ಲೋ, ಹೈಯರ್ ಲೋ ಆಗತ್ರ ಡೌನ್ ಟ್ರೆಂಡ್. ಇಷ್ಟು ನೆನಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಇದನ್ನ ತಿಳ್ಕೊಂಡ್ಮೇಲೆ ಏನಿಲ್ಲ, ಯಾವ್ದಾದ್ರು ಒಂದು ಚಾರ್ಟ್ ತಗೊಳ್ಳೋದು, ಯಾವ್ದೋ ಸ್ಟಾಕ್ ಇರಲಿ, ಯಾಕಂದ್ರೆ ಇದು ಇಷ್ಟು ಇಂಪಾರ್ಟೆಂಟ್ ಇತ್ತಲ್ಲ. ನೀವು ಒಂದು ತಿಂಗಳು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಈ ಟ್ರೆಂಡ್ ಅಪ್ ಟ್ರೆಂಡ್ ಆಗುತ್ತೆ, ನೆಕ್ಸ್ಟ್ ಎಲ್ಲಿ ಬ್ರೇಕ್ ಆಗುತ್ತೆ, ಯಾವಾಗ ಮೇಜರ್ಲಿ ರಿವರ್ಸ್ ಆಗುತ್ತೆ ಅಂತ. ಯಾಕಂದ್ರೆ ನಾನು ಮೊದಲು ಇನ್ಸಿಲ್ ಇದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ.
ನೀವು ಬುಕ್ಕಿನ ಪ್ರಕಾರ ಹೋದ್ರೆ ಏನಂದ ಒಂದಿಲ್ಲ ಅಂದ್ರೆ ಒಂದು ಎಷ್ಟು ಬುಕ್ ಓದಿದ್ರು ಸಾಲಂಗಿಲ್ಲ. ಯಾಕಂದ್ರೆ ಪ್ರತಿಯೊಂದು ಬುಕ್ನಾಗ ಎಲ್ಲ ಡೀಟೇಲ್ಸ್ ಇರಂಗಿಲ್ಲ. ಒಂದೇನೋ ಟಾಪಿಕ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಮತ್ತೊಂದು ಬುಕ್ನ ಮತ್ತೊಂದು ಟಾಪಿಕ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಹಾಗಾಗಿ ಸೆಲ್ಫ್ ಲರ್ನಿಂಗ್ ಭಾಳ ಇಂಪಾರ್ಟೆಂಟ್. ಇನ್ನೊಂದು, ಯಾರಾದರೂ ಸ್ವಲ್ಪ ನಾಲೆಜ್ ಇದ್ದವ್ರು ಇದ್ರೆ ಅವ್ರ ಜೊತೆ ಇರೋದು ಬೆಸ್ಟ್. ಯಾರಾದರೂ ಇನ್ವಾಲ್ವ್ ಅದ್ರ ಜೊತೆ ಅವ್ರ ಜೊತೆ ಇನ್ವಾಲ್ವ್ ಆಗೋದು. ಯಾಕಂದ್ರೆ ನಮ್ದು ಸೆಲ್ಫ್ ಲರ್ನಿಂಗ್ ಕರ್ವ್ ಕಮ್ಮಿ ಆಗುತ್ತೆ ಇಷ್ಟ ಮತ್ತೇನಿಲ್ಲ. ನಾವು ಬುಕ್ ಓದಿ ಮಾಡ್ತೀವಿ ಅಂದ್ರೆ ಭಾಳ ಟೈಮ್ ತಗೋದು. 1 2 ಮೇಜರ್ಲಿ ಇಲ್ಲಾಗೈತಿ ಮತ್ತು ಇಲ್ಲಾಗೈತಿ ಎಂ ಪ್ಯಾಟರ್ನ್ ಅಂತ. ನೆಕ್ಸ್ಟ್ ಇದೆಲ್ಲಿ ಮೂಮೆಂಟ್ ಆಗಿಲ್ಲ. ಈ ಥರ ಇದ್ದಾಗ ಕಸ್ಟ್ ಮಾರ್ಕೆಟ್ನಾಗ ಇದು ಮಾಡೋದು. ಇಲ್ಲ ಪ್ರಿವಿಯಸ್ ಡೇ ಕ್ಲೋಸ್ ಇಲ್ಲ ಆಗೈತಲ್ಲ. ಪ್ರಿವಿಯಸ್ ಡೇ ಕ್ಲೋಸ್ದಿಂದ ಇವತ್ತಿನ ಟಾಪ್ ಮತ್ತು ಮೇಜರ್ ಡೌನ್, ಮೇಜರ್ ಟಾಪ್, ಮೇಜರ್ ಡೌನ್, ಮತ್ತಿಲ್ಲ ಟಾಪ್, ಮತ್ತಿಲ್ಲ ಡೌನ್. ಮೇಜರ್ ರಿವರ್ಸ್ ಎಲ್ಲ ಕನೆಕ್ಟ್ ಮಾಡ್ಕೋತ ಹೋಗಿಷ್ಟು. 50 ಮಿನಿಟ್ಸ್ ಟೈಮ್ ಫ್ರೇಮ್ ಇರಬೇಕು. 5 ಮಿನಿಟ್ಸ್ ಇದ್ರೆ ನಡೀತಿ. 5 ಮಿನಿಟ್ಸಲ್ಲಿ ಭಾಳ ಫ್ಲಕ್ಚುಯೇಟ್ ಆಗುತ್ತೆ, ಅದಕ್ಕೆ ಬೇಡ ಅಂತ. ಮಾರ್ಕೆಟ್ ನಿನ್ನೆ ಕ್ಲೋಸ್ ಇಲ್ಲೇ ಆಗೈತಿ. ಸೊ ಇಲ್ಲೇ ಆಗೈತಿ. ಇಲ್ಲಿಂದ ಒಂದು ಮೇಜರ್ ಅಪ್, ಮತ್ತೊಂದು ಡೌನ್, ಮತ್ತೊಂದು ಅಪ್, ಮತ್ತು ಮೇಜರ್ ಡೌನ್, ಮತ್ತು ಅಪ್, ಮತ್ತು ಡೌನ್. ನೋಡ್ರಿ, ಇಲ್ಲಿಂದ ಒಂದು ಶಾರ್ಟ್ ಮಾಡ್ಬೋದು ನಾವು, ಇಲ್ಲಿಂದ ಒಂದು ಬೈ ಮಾಡ್ಬೋದು. ಸೊ ಇಂಟರ್ನೆಟ್ ಬೈನು ಮಾಡ್ಬೋದು, ಶಾರ್ಟು ಮಾಡ್ಬೋದು ಸೇಮ್ ಟೈಮ್. ಒಂದ್ಸಲ ಇದನ್ನ ಅಂಡರ್ಸ್ಟ್ಯಾಂಡ್ ಆಯ್ತಂದ್ರೆ ಪ್ರೈಸ್ ಯಾವ ತರ ಮೂವ್ ಆದಾಗ ನಾವು ಎಲ್ಲಿ ಟ್ರೇಡ್ ತಗೋಬೇಕಂತೇಳಿ 1 2 1 ಡೌನ್ ಮತ್ತು ಅಪ್ ಮತ್ತು ಡೌನ್. ನೋಡಿ ಇಲ್ಲಿ ಎಂಟ್ರಿ ಗೊತ್ತಾಗುತ್ತೆ. ಎಂ ಪ್ಯಾಟರ್ನ್ ಅಂದಾಗ ಇದು ಬ್ರೇಕ್ ಆದ್ಮೇಲೆ ಎಂಟ್ರಿ ತಗೋ. ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಎಂ ಪ್ಯಾಟರ್ನ್ ಅಂದ್ರೆ ಇದು ಸೆಕೆಂಡ್ ಸಿಪ್ಲ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇಲ್ಲಿ ಸ್ಮಾಲ್ ಪುಲ್ ಬ್ಯಾಕ್ ಬಂತು, ಇಲ್ಲಿ ಬಂದು ಪುಲ್ ಬ್ಯಾಕ್ ಅಂದ್ರೆ ನಾಳೆ ಹೇಳ್ತೀನಿ ಏನಂತೀವಿ. ಬಟ್ ಪ್ರೈಸ್ ಆಕ್ಷನ್ ಯಾವ ತರ ನಾವು ಕಲ್ಕೋಬೇಕಂದ್ರೆ ಇದಕ್ಕಿಂತ ಯಾವುದು ಬೆಸ್ಟ್ ವೇಸ್ ಇಲ್ಲ. ನೀವು ಪ್ರೈಸ್ ಆಕ್ಷನ್ ಕಲ್ಕೋತೀನಿ ಅಂದ್ರೆ ಹೈಯರ್ ಹೈ, ಲೋವರ್ ಲೋ, ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಪ್ಯಾರಲಲ್ ಲೈನ್, ವರ್ಟಿಕಲ್ ಲೈನ್, ಹಾರಿಜಾಂಟಲ್ ಲೈನ್, ಬ್ರೇಕ್ಔಟ್ ಟು ಬ್ರೇಕ್ ಡೌನ್, ಇವೆಲ್ಲ ತಿಳ್ಕೊಬೇಕಾಗಿತ್ತು. ಹೈಯರ್ ಕ್ಲೋಸ್, ಲೋವರ್ ಕ್ಲೋಸ್, ಇವೆಲ್ಲ ತಿಳ್ಕೊಬೇಕಾಗುತ್ತೆ. ಬಟ್ ನೀವು ಇದೇ ತರ ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಫೀಲ್ಡ್ ಹಾಕೋತ ಹೋಗತಿ. ಈ ತರ ಅದರ ಪ್ಯಾಟರ್ನ್ಸ್ ನೆಕ್ಸ್ಟ್ ಏನಾಕೈತಿ ಪ್ರೈಸ್ ಹಿಂಗ್ ಎರಡು ಹೈಯರ್ ಹೈ ಆದಾಗ ಈ ತರ ಹಿಂಗ್ ಹೋಗಿ ಇಲ್ಲೊಂದು ಲೋ ಆಗಿ, ಇಲ್ಲೊಂದು ಲೋ ಆಗಿ, ಇಲ್ಲೊಂದು ಲೋ ಆಗಿ, ಈ ತರ ಡೌನ್ ಆದಾಗ ನಾವು ಎಲ್ಲಿ ಪ್ರೈಸ್ ಎಲ್ಲಿ ಮೂವ್ಮೆಂಟ್ ಆಕತಿ. ಸೊ ಕಂಟಿನ್ಯೂಸ್ ಆಗಿ ಈ ತರ ಚಾರ್ಟ್ ನೋಡಿ ಆಮೇಲೆ ನಿಮ್ಗೆ ಮಾರ್ಕೆಟ್ ನಲ್ಲಿ ಪ್ರೈಸ್ ಮೂವ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಪ್ರಿಡಿಕ್ಷನ್ ಮಾಡ್ಬೋದು. ಈ ತರ ಹೋಗ್ಬೋದು. 100% ಕರೆಕ್ಟ್ ಆಗೋದು ಬಿಟ್ಟಿತ್ತು, ಬಟ್ ಅಟ್ಲೀಸ್ಟ್ ನಾವು ಪ್ರಿಡಿಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಕತ್ತು. ಹಿಂಗ ಆಗ್ಬೋದು ಪ್ರೈಸ್, ಇಲ್ಲಿಂದ ಇಲ್ಲಿ ಹೋಗತಿ, ಇಲ್ಲಿ ನೋಡಿ ಇಲ್ಲಿ ಇದು ಇಲ್ಲಿ, ಆಮೇಲೆ ಇಲ್ಲಿ ಎಂ ಆದಾಗ ಪ್ಯಾಟರ್ನ್ ಆದಾಗ ಶಾರ್ಟ್ ಹುಡುಕ್ಬೇಕಾಗೈತಿ. ಎಂ ಪ್ಯಾಟರ್ನ್ ಎಲ್ಲಿ ಫಾರ್ಮ್ ಹಾಕೋಲ್ಲ ಅಲ್ಲಿ ಶಾರ್ಟ್ ಹುಡುಕ್ಬೇಕು. ಅದೇ ರೀತಿ ಡಬ್ಲ್ಯೂ ಪ್ಯಾಟರ್ನ್ ಎಲ್ಲಿ ಫಾರ್ಮ್ ಹಾಕೋಲ್ಲ ಇಲ್ಲಿ ನೋಡಿ. ಡಬ್ಲ್ಯೂ ಪ್ಯಾಟರ್ನ್ ಅಕ್ಷರ ವರ್ಡ್ ಡಬ್ಲ್ಯೂ ಪ್ಯಾಟರ್ನ್ ಆದಾಗ ನಾವು ಬೈ ಮಾಡಕ ಹುಡುಕ್ಬೇಕು. ಸೊ ಈ ತರ ಪ್ರತಿಯೊಂದು ಪ್ಯಾಟರ್ನ್ಸ್ಗೂ ಒಂದು ಇದಿದೆ, ವ್ಯಾಲ್ಯೂ ಇದೆ. ಸೊ ಇಲ್ಲಿ ಕ್ಲೋಸ್ ಆಗೈತಲ್ಲ, ಇದನ್ನ ಎತ್ಕೊತೀವಿ. 1 ಇಲ್ಲಿ ಡೌನ್, ಮತ್ತು ಒಂದು ಅಪ್, ಮತ್ತು ಸ್ವಿಂಗ್, ಈ ತರ ಸ್ವಿಂಗ್ ಅಂತಾರೆ. ಈ ಸ್ವಿಂಗ್ ಕನೆಕ್ಟ್ ಮಾಡ್ಕೊತ ಹೋಗೋದು. ಈ ಸ್ವಿಂಗ್ ಈ ತರ ಸ್ವಿಂಗ್ ಕನೆಕ್ಟ್ ಮಾಡ್ಕೋದ್ರೆ ಒಂದು ಪ್ಯಾಟರ್ನ್ ಫಾರ್ಮ್ ಆಗುತ್ತೆ. ಆ ಪ್ಯಾಟರ್ನ್ ಏನೈತಿ ನೆಕ್ಸ್ಟ್ ಹೇಳ್ತೀನಿ ಯಾವ ಪ್ಯಾಟರ್ನ್ ಯಾವಾಗ ಬೈ ಮಾಡ್ಬೇಕು ಅಂತ. ಜಸ್ಟ್ ಒಂದು ಪ್ಯಾಟರ್ನ್ ಏನಾಗುತ್ತೆ ಅಂತ ತಿಳ್ಕೊಬೇಕು ಇಷ್ಟ. 6ನೇ ತಾರೀಕು ಇಲ್ಲೈತಿ. ಸೊ ಇಲ್ಲೈತಿ ಒಂದು ಅಪ್ ಮತ್ತು ಡೌನ್, ಮತ್ತು ಅಪ್ ಮತ್ತು ಡೌನ್, ಮತ್ತು ಅಪ್ ಮತ್ತು ಡೌನ್, ಮತ್ತು ಅಪ್. ಈ ತರ ಪ್ಯಾಟರ್ನ್ ಈ ತರ ಯಾಕತ್ತವಲ್ಲ, ಇದು ಜಸ್ಟ್ ಒಂದು ಕನೆಕ್ಟ್ ಮಾಡೋದು ತಿಳ್ಕೊರಿ ಇವತ್ತು. ಮತ್ತೇನು ಕನೆಕ್ಟ್ ಮಾಡಿ ತಿಳ್ಕೊಂಡ್ರೆ ಆಲ್ಮೋಸ್ಟ್ ನಿಮ್ಗೆ ಇದನ್ನ ಡ್ರಾ ಮಾಡೋಕ್ಕೇನು ಕಷ್ಟ ಆಗಿಲ್ಲ, ಈಸಿ ಅನ್ಸುತ್ತೆ. ನೀವು ಒಂದ್ಸಲ ಈ ತರ ಪ್ಯಾಟರ್ನ್ ಡ್ರಾ ಮಾಡಕತ್ರೆ ಆಮೇಲೆ ಎಲ್ಲಿ ಬೈ ಮಾಡ್ಬೇಕು ಅನ್ನೋದು ಏನೋದು ಅದೇನು ದೊಡ್ಡದಲ್ಲ. ಒಂದು ಅರ್ಧ ತಾಸಿನ ಕ್ಲಾಸ್ ಇದೆ, ಆ ಕ್ಲಾಸ್ನ ತಿಳ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡ್ತೀನಿ. ಇದೆ ನೋಡಿ, ಇಲ್ಲಿ ಕ್ಲೋಸ್ ಆಗಿದೆಲ್ಲ ಸಡನ್ಲಿ. ಕೆಲವೊಂದ್ಸಲ ಸ್ಟಾಕ್ ಸರಿಯಾಗಿ ಮೂವ್ ಆಗಂಗಿಲ್ಲ ರೀ, ಒಂಥರ ಮೂವ್ ಆಗ್ತಾವೆ. ಅಂತ ಟೈಮ್ದಾಗ ತಿಳಿ ಕೆಡ್ಸ್ಕೊಂಡು ಬಿಟ್ಬಿಡೋದು. ಯಾಕಂದ್ರೆ ಎಷ್ಟೋ ಸ್ಟಾಕ್ ಅದ, ಆ ಸ್ಟಾಕ್ನ ಒಂದು ಸ್ಟಾಕ್ ಜೊತೆ ಬೆಳೆ ನೋಡೋದು ಏನಾಯ್ತಪ್ಪ. ಇಲ್ಲಿ ಮೇಜರ್ ಕ್ಲೋಸ್ ಡೌನ್ ಆಗೈತಿ, ಇಲ್ಲಿ ಆಗೈತಿ, ಮತ್ತು ಇಲ್ಲಿ ಆಗೈತಿ, ಮತ್ತು ಇಲ್ಲಿ ಆಗೈತಿ. ಇಂಥ ಬೆಸ್ಟ್ ರೀ. ಇಂಥದ್ರಾಗ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಒಂದ್ಸಲ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಫೀಲ್ಡ್ ಆತಂದ್ರೆ ಪ್ರೈಸ್ ಆಕ್ಷನ್ ಯಾವ ಥರ ಪ್ರೈಸ್ ಹೆಂಗ್ ಥರ ಮೂವ್ ಆಗ್ತದೆ ಫಿಕ್ಸ್. ಬಟ್ ಅದು ಫೀಲ್ಡ್ ಆಗುತ್ತಕ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಡೆಫಿನೆಟ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಇದನ್ನೇನಿಲ್ಲ, ಈ ಥರ ತಗೊಳ್ಳೋದು ಡ್ರಾ ಮಾಡ್ಕೊಂತ ಹೋಗೋದು. ಇಲ್ಲ ನಾ ಮುಂಜಾನೆ ಮಾಡಿದ್ದೀನಿ, ಇದನ್ನ ನನಗೆ ತೋರಿಸ್ತೀನಿ. ಬೆಸ್ಟ್ ಅಂದ್ರೆ ಒಂದು 10 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಡಿ. ಆ 10 ಸ್ಟಾಕ್ದೊಳಗೆ ನೋಡ್ಕೊಂತೀವಿ.
ಯಾಕಂದ್ರೆ ಭಾಳ ಸ್ಟಾಕ್ ಆದ್ರೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನಮಗದು ಕನ್ಫ್ಯೂಷನ್ ಆಗುತ್ತೆ. ಒಂದು 10 ಸ್ಟಾಕ್ ಹುಡ್ಕೊಳ್ಳೋದು, 10 ಸ್ಟಾಕ್ನಾಗ ಹುಡ್ಕೋದು, 10 ಸ್ಟಾಕ್ನಾಗ ಸಿಗ್ಲಿಲ್ಲ ಬಿಟ್ಬಿಡೋದು ಅವತ್ತು. ಇಲ್ಲಿ ನೋಡಿ ಇದು ಚಂದ ಆಗಿದೆ ಪ್ಯಾಟರ್ನ್ ಹೀರೋ ಮೋಟರ್ಸ್. ಇನ್ನೇ ಕ್ಲೋಸು ಡೌನ್, ಸ್ಮಾಲ್ ಅಪ್, ಡೌನ್, ಮತ್ತು ಇವಕ್ಕೆ ಅಂತಾರ ಲೆಗ್ಸ್ ಅಂತಾರ. ಇದು ಅಪ್ಪರ್ ಲೆಗ್, ಲೋವರ್ ಲೆಗ್, ಸೆಕೆಂಡ್ ಲೆಗ್, ಫಸ್ಟ್ ಲೆಗ್ ಅಂತೇಳಿ ಅದೆಲ್ಲ ನೆಕ್ಸ್ಟ್ ತಿಳ್ಕೊಂಡು ಜಸ್ಟ್ ಏನ್ ಮಾಡ್ಬೇಕಪ್ಪ, ಚಾರ್ಟ್ ಓಪನ್ ಮಾಡಬೇಕು, 50 ಮಿನಿಟ್ಸ್ ಟೈಮ್ ಫ್ರೇಮ್ ಇಡಬೇಕು, ಪಾತ್ ಹೋಗ್ಬೇಕು, ಪಾತ್ ಸೆಲೆಕ್ಟ್ ಮಾಡ್ಕೋಬೇಕು. 15 ನಿಮಿಷ ಟೈಮ್ ಫ್ರೇಮ್ದಾಗ ಏನು ಓಪನ್ ಆಗತ್ತಲ್ಲ ಮಾರ್ಕೆಟ್, ಇವತ್ತು ಕ್ಲೋಸ್ ಆಗಿರ್ತೈತಲ್ಲ, ಯಾವ್ದಾರ ಒಂದು ಸ್ಟಾಕ್ ಓಪನ್ ಮಾಡೋದು, ಓಪನ್ ಮಾಡಿ ನಿನ್ನೆ ಕ್ಲೋಸ್ ಹಿಡ್ಕೊಂಡು ಫಸ್ಟ್ ಎಲ್ಲಿ ರಿವರ್ಸ್ ಆಗೈತೆ ಅಲ್ಲಿ ಟಚ್ ಮಾಡೋದು, ಆಮೇಲೆ ನೆಕ್ಸ್ಟ್ ಎಲ್ಲಿ ರಿವರ್ಸ್ ಆಗೈತೆ ಅಲ್ಲಿ ಟಚ್ ಮಾಡೋದು, ಮತ್ತೆ ಎಲ್ಲಿ ನೆಕ್ಸ್ಟ್ ರಿವರ್ಸ್ ಆಗೈತೆ ಅಲ್ಲಿ ಟಚ್ ಮಾಡೋದು, ಮತ್ತೆ ಎಲ್ಲಿ ಕ್ಲೋಸ್ ಆಗೈತೆ ಅಲ್ಲಿ ಟಚ್ ಮಾಡೋದು. ಹಿಂಗೆ ಮಾಡೋದ್ರಿಂದ ಅದೊಂದು ಪ್ಯಾಟರ್ನ್ ತರ ಕಾಣಕತ್ತೈತಿ. ಈ ತರ ಕಾಣುತ್ತೆ. ಈಗ ಏನ್ ಕಾಣುತ್ತೆ, ಏನು ಅರ್ಥ ಆಗಿಲ್ಲ. ಬಟ್ ಒನ್ಸ್ ನೀವು ಪ್ಯಾಟರ್ನ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇದು ಪ್ಯಾಟರ್ನ್ ಯಾವುದು, ಇದಕ್ಕೆ ಎಲ್ಲಿ ಬೈ ಮಾಡ್ಬೇಕು, ಎಲ್ಲಿ ಸೆಲ್ ಮಾಡ್ಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ಗೆ ಈಸಿ ಅನ್ಸುತ್ತೆ ತಿಳ್ಕೊಳ್ಳೋದು. ಅವಾಗ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಇವತ್ತಿಗೆ ಇಷ್ಟು ಸಾಕು. ನಾಳೆ ಪುಲ್ ಬ್ಯಾಕ್ ಅಂದ್ರೆ ಏನು, ಮತ್ತು ಫಸ್ಟ್ ಲೆಗ್ಸ್ ಅಂದ್ರೆ ಏನು, ಆಮೇಲೆ ಇಷ್ಟು ಹೇಳ್ತೀನಿ ನಾಳಿದಂತ ಟಾಪಿಕ್. ಪುಲ್ ಬ್ಯಾಕ್ ತಿಳ್ಕೊಂಡ್ಮೇಲೆ ಆಮೇಲೆ ಇದು ಯಾವ ತರ ಪುಲ್ ಬ್ಯಾಕ್ ಇತ್ತು, ಅದಂತಾರ ಸ್ವಾಲೋ ಪುಲ್ ಬ್ಯಾಕು, ಡೀಪ್ ಪುಲ್ ಬ್ಯಾಕು, ಶಾರ್ಟ್ ಪುಲ್ ಬ್ಯಾಕು, ಅದನ್ನ ನಿಮ್ಗೆ ತೋರಿಸ್ತೀನಿ. ಸೊ ಟ್ರೇಡ್ ಅಂತೂ ಏನು ಹೇಳಲ್ಲ, ಬಟ್ ಅಟ್ಲೀಸ್ಟ್ ಇದನ್ನ ಅರ್ಥ ಮಾಡ್ಕೋ ಅಷ್ಟೇ. ಇದರಲ್ಲಿ ಯಾವ ತರ ಟ್ರೇಡ್ ತಗೋಬೇಕಂದ್ರೆ ಇನ್ನೂ ಟೈಮ್ ಬೇಕಾದ ಅವಾಗ ಹೇಳ್ಬೋದು. ಬಟ್ ಇದರಲ್ಲಿ ಏನೈತಿ, ಪ್ರೈಸ್ ಯಾವ ತರ ಮೂವ್ ಆಗುತ್ತೆ ಅಂತ ಸ್ವಲ್ಪ ಅರ್ಥ ಆದ್ರೆ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಏನೋ ಒಂದು ಇಲ್ಲೆಲ್ಲ ಬೌನ್ಸ್ ಆಗಕ್ಕೆ ಬರ್ತಾವೆ ಇವತ್ತಂತೀನಿ. ಅದೇ ರೀತಿ ನೀನೆ ಒಂದು ಹೇಳಿದೆ, ಒಂದು ಇದು ಹೇಳಿದೆ, ಒಂದು ಸೆಟಪ್ಸ್ ಇದೆ, ಬೆಸ್ಟ್ ಸೆಟಪ್ ಇದೆ, ಮಾರ್ಕೆಟ್ ಕರಪ್ಷನ್ ಭಾಳ ಡೌನ್ ಆದಾಗ ನಾವು ತಗೊಳುತ್ತೆ. ಸೊ ಇವತ್ತು ಕಂಟಿನ್ಯೂ ರೇಟ್ ಕ್ಯಾಂಡಲ್ ಆಗಿದ್ರಿಂದ ಆ ಸೆಟಪ್ ಹೇಳಂಗಿಲ್ಲ. ಒಂದು ಫಸ್ಟ್ ಕ್ಯಾಂಡಲ್ ಏನಾದ್ರು ಗ್ರೀನ್ ಆಗಲಿ, ಆಮೇಲೆ ಸೆಟಪ್ ಜಸ್ಟ್ ವರ್ಕ್ ಆಗುತ್ತೆ. ಯಾಕಂದ್ರೆ ಕಂಟಿನ್ಯೂ ಆಗಿ ಗ್ರೀನ್ ರೇಟ್ ಆಗೋ ಮುಂದೆ ಆ ಸೆಟಪ್ ವರ್ಕ್ ಆಗುತ್ತೆ. ಸೊ ಹಂಗಾಗಿ ಅದನ್ನ ನಾನು ಇವತ್ತು ಹೇಳಲ್ಲ. ಬಟ್ ಅದಕ್ಕಿಂತ ಬೆಸ್ಟ್ ಅಂದ್ರೆ ಒಂದು ಇಂಟ್ರಾಡೇಯಲ್ಲಿ ನಾನು ಯೂಸ್ ಮಾಡೋ ಸೆಟಪ್ ಇದೆ. ಇಂಟ್ರಾಡೇಲಿ ನಾನು ಆಕ್ಚುಲಿ ಮೊದಲೆಲ್ಲ 10-20 ಟ್ರೇಡ್ ತಗೋತಿದ್ದೆ. ಬಟ್ ರೀಸೆಂಟ್ಲಿ ಒಂದು ಆಲ್ಮೋಸ್ಟ್ ಒಂದು 5-6 ಒಂದು 7 ತಿಂಗಳಿಂದ 2-3 ಅಷ್ಟೇ ಟ್ರೇಡ್ ತಗೋತೀನಿ, ಜಾಸ್ತಿ ತಗೊಳಂಗಿಲ್ಲ. ಅದು ಯಾವಾಗ ಅಂದ್ರೆ ಒಂದೇ ಒಂದು ಸೆಟಪ್ ನಾ ಫಿಕ್ಸ್ ಆಗಿನಿ. ಅದು 2 ಸೆಟಪ್ ಅಂತ ಇರುತ್ತೆ. 930 ಕ್ಯಾಂಡಲ್ ಬ್ರೇಕ್ಔಟ್ ಅಂತ ಒಂದು ಸೆಟಪ್ ಇದೆ. ಅದ್ರದ್ದು ಒಂದು ಎಕ್ಸ್ಟೆಂಡೆಡ್ ವರ್ಷನ್ ಫಸ್ಟ್ ರೆಡ್ ಕ್ಯಾಂಡಲ್ ಬ್ರೇಕ್ಔಟ್ ಅಂತ ಇದೆ. ಫಸ್ಟ್ ರೆಡ್ ಕ್ಯಾಂಡಲ್ ಓಪನಿಂಗ್ ಬ್ರೇಕ್ಔಟ್. ಫಸ್ಟ್ ರೆಡ್ ಕ್ಯಾಂಡಲ್ ಓಪನಿಂಗ್ ಬ್ರೇಕ್ಔಟ್ ಅಂದ್ರೆ ಏನಂದ್ರೆ ರೀ, ಫಸ್ಟಿಗೆ 15 ನಿಮಿಷ ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡ್ಕೋಬೇಕು ನಾನು. 15 ನಿಮಿಷ ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡ್ಕೊಂಡು 15 ನಿಮಿಷ ಟೈಮ್ ಫ್ರೇಮ್ ಓಕೆ. ಏನ್ ಮಾಡ್ತೀನಪ್ಪ ಅಂದ್ರೆ 15 ನಿಮಿಷ ಟೈಮ್ ಫ್ರೇಮ್ ನಲ್ಲಿ ಆವತ್ತಿಂದು ಫಸ್ಟ್ ಕ್ಯಾಂಡಲ್ದು ಓಪನ್ ಮತ್ತು ಲೋ ಮಾರ್ಕ್ ಮಾಡ್ಕೋತೀನಿ. ಈ ತರ ಈ ಕ್ಯಾಂಡಲ್ ಫಸ್ಟ್ ರೆಡ್ ಇದೆ, ಈ ಕ್ಯಾಂಡಲ್ ಅದ್ರದ್ದು ಓಪನ್ ಏನಾದ್ರು ಪ್ರೈಸ್ ಬ್ರೀಚ್ ಮಾಡಿದ್ರೆ ಲಾಂಗ್ ಹೋಗ್ತೀನಿ ನಾನು. ಲಾಂಗ್ ಅಂದ್ರೆ ಅಪ್ ಬೈ ಮಾಡ್ತೀನಿ. ಇಲ್ಲಿ ಬೈ ಮಾಡ್ತೀನಿ ರೀ, ಇಷ್ಟೇ ಇಷ್ಟಿಲ್ಲ, ಎಷ್ಟು 3 ಪಾಯಿಂಟ್ ಟಾರ್ಗೆಟ್ ಇದೆ ನೋಡಿ, ಇಷ್ಟೆಲ್ಲ ಟಾರ್ಗೆಟ್ ಇರಂಗಿಲ್ಲ. ಒಂದು ರೇಂಜ್ ಇರುತ್ತೆ. ಅಂದ್ರೆ 1:2 ನಾನು ಜಾಸ್ತಿ ಪ್ರಿಫರ್ ಮಾಡೋದು 1:2 ಮಾರ್ಕೆಟ್ ಹಂಗೆ ನಾನು ಕ್ಲೋಸ್ ಆಗೋದು ಕಂಟಿನ್ಯೂ ಆಗ್ತದೆ 1:3 1:2 ಪಾಯಿಂಟ್ ಹಿಂಗೆ ಮಾಡ್ತಾನೆ. ಇಲ್ಲಿ ಏನಾದ್ರು ನಾವು ಬೈ ಮಾಡಿದ್ರೆ, ಇಲ್ಲಿ ಬೈ ಮಾಡಿದ್ರೆ ಸ್ಟಾಪ್ ಲಾಸ್ ಎಲ್ಲಿ ಇಡ್ತು, ಇಲ್ಲಿಟ್ಟು 1:3 ಅಲ್ರಿ, 1:3 1:4 ತಕ ಹೋಗಿದೆ. 1:4 ಇದ್ರ ಅರ್ಥ 1:4 ಅಂದ್ರೆ ₹1 ನಾವು ಲಾಸ್ ಮಾಡ್ಕೊಂಡ್ರು ಪರವಾಗಿಲ್ಲ. ₹1 ಲಾಸ್ ಮಾಡ್ಕೊಳಕ್ಕೆ ₹4 ಗೇನ್ ಮಾಡ್ಲಿಕ್ಕೆ ₹1 ಲಾಸ್ ಮಾಡ್ಕೊಳಕತ್ತ ನಂಗೆ ಅರ್ಥದ ಏನಿಲ್ಲ. ಇದು ಸಿಂಪಲ್. ಇದನ್ನ ಹೆಂಗ್ ಪ್ರಾಕ್ಟೀಸ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಕ್ಯಾಂಡಲ್ ಎಲ್ಲೆಲ್ಲಿ ರೆಡ್ ಆಗ್ಯಾವಲ್ಲ ಅದು ಯಾವ ತರ ಮೂವ್ ಆಗಿದೆ ನೋಡ್ರಿ. ಇದು ಫಸ್ಟ್ ಕ್ಯಾಂಡಲ್ ರೆಡ್ ಆಗಿದೆ. ನಾರ್ಮಲಿ ಎಲ್ಲರೂ ಹೇಳ್ತಾರ ಇದೊಂದು ಸೆಟಪ್ ಇದು, ಫಸ್ಟ್ ರೆಡ್ ಕ್ಯಾಂಡಲ್ ಅದ್ರ ತಲಕ್ ಶಾರ್ಟ್ ಮಾಡ್ಬಿಡ್ರಿ, ಮಾರ್ಕೆಟ್ ಕಂಟಿನ್ಯೂ ಆಕತಿ ಅಂತ. ಬಟ್ ಒಂದ್ಸಲ ಚಾರ್ಟ್ ತೆಗೆದು ನೋಡ್ರಿ, ಫಸ್ಟ್ ಕ್ಯಾಂಡಲ್ ರೆಡ್ ಆದಾಗ ಗ್ಯಾಪ್ ಡೌನ್ ಆಗಿರ್ಬೇಕು. ಇಂಪಾರ್ಟೆಂಟ್, ಗ್ಯಾಪ್ ಡೌನ್ ಆದಾಗ ಫಸ್ಟ್ ಕ್ಯಾಂಡಲ್ ರೆಡ್ ಆದಾಗ ಆಲ್ಮೋಸ್ಟ್ ಅದ್ ಮೇಲೆ ಹೋಗೋ ಚಾನ್ಸಸ್ ಇರ್ತದೆ. ಅದೇ ರೀತಿ ಪ್ರೈಸ್ ಏನಾದ್ರು ಗ್ಯಾಪ್ ಅಪ್ ಆಗಿ ಫಸ್ಟ್ ಕ್ಯಾಂಡಲ್ ರೆಡ್ ಆದಾಗ ಡೌನ್ ಆಗೋ ಚಾನ್ಸಸ್ ಇರ್ತದೆ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂದ್ರೆ ಹೆಂಗಂದ್ರೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಹೆಂಗ್ ಕನ್ಸಿಡರ್ ಮಾಡ್ಕೊಳ್ಳೋದು ನಾ ಹೇಳ್ತೀನಿ ಅದನ್ನ. ಓಕೆ, ಬಟ್ ಏನಂದ್ರೆ ಫಸ್ಟ್ ಕ್ಯಾಂಡಲ್ ರೆಡ್ ಆದಾಗ ಪ್ರೈಸ್ ಎಸ್ ಎಲ್ಲ ಮೂವ್ ಆಗೈತಿ ಅಪ್, ಎಸ್ ಎಲ್ಲ ಡೌನ್ ಆಗೈತಿ, ಜಸ್ಟ್ ಒಂದು ಅಬ್ಸರ್ವ್ ಮಾಡಿ ಅಷ್ಟೇ. ಒಂದು ಯಾವ್ದಾದ್ರು ಒಂದು 10 ಸ್ಟಾಕ್ ತಗೋರಿ, ಬೇಡ ಅಂದ್ರೆ ಬ್ಯಾಂಕ್ ಸ್ಟಾಕ್ ತಗೋರಿ. ಎಕ್ಸಿಸ್ ಬ್ಯಾಂಕು, ICICI ಬ್ಯಾಂಕು, ಇಂಡಸ್ ಬ್ಯಾಂಕು, HDFC ಬ್ಯಾಂಕು, ಕೋಟಕ್ ಮಹೀಂದ್ರ ಬ್ಯಾಂಕು, SBI ಬ್ಯಾಂಕು, ಇವೊಂದು 5-6 ಬ್ಯಾಂಕ್ ತಗೊಂಡು ಒಂದು ತಿಂಗಳ ಡೇಟಾ ನೋಡ್ರಿ. ಫಸ್ಟ್ ರೆಡ್ ಕ್ಯಾಂಡಲ್ ಆದಾಗ ಏನಾಗೈತಿ, ಫಸ್ಟ್ ರೆಡ್ ಕ್ಯಾಂಡಲ್ ಆದಾಗ ಮಾರ್ಕೆಟ್ ಪೂರ ಡೌನ್ ಆಗಿತ್ತು ಅವತ್ತು, ಇಲ್ಲ ಅಪ್ ಆಗಿತ್ತು. ಇದೊಂದು ತರ ಸ್ಕ್ಯಾಲ್ಪಿಂಗ್ ತರ ಒಂದು ನಮ್ಗೆ ದಿನಕ್ಕೆ 5-6 ಪಾಯಿಂಟ್ಸ್ ಅಂತ ಈಸಿ ಕವರ್ ಮಾಡ್ಬೋದು. 5-6 ಪಾಯಿಂಟ್ ಅಂದ್ರೆ ನೀವು ಒಂದು 100 ಕ್ವಾಂಟಿಟಿ ತಗೊಂಡಪ್ಪ ಅಂದ್ರೆ ₹30,000 500-600 ಸಿಗ್ತೈತಿ. ಏನಾದ್ರು ₹1,00,000 ಅಥವಾ ₹2,00,000 ಒಂದು 500 ಕ್ವಾಂಟಿಟಿ ತಗೊಂಡೆ ಅಂದ್ರೆ ನಿಮ್ಗೆ ಈಸಿಲಿ 2,000-3,000. ಯಾಕಂದ್ರೆ ಹೆಂಗ್ ರಿಟರ್ನ್ ಸಿಗ್ತೈತಪ್ಪ ಅಂದ್ರೆ ಹೆಂಗ್ ನಮ್ ಕ್ಯಾಪಿಟಲ್ ಜಾಸ್ತಿ ಇರುತ್ತೆ ಹೆಂಗ್ ರಿಟರ್ನ್. ಈಗ ಯೂಟ್ಯೂಬ್ದಲ್ಲಿ ತೋರಿಸ್ತಾರ ಲಕ್ಷ ಗಟ್ಟಲೆ ಅವ್ರು ರಿಟರ್ನ್ ತೋರಿಸ್ತಾರೆ. ಆ ಲಕ್ಷ ಗಟ್ಟಲೆ ರಿಟರ್ನ್ ಮಾಡ್ಕೊಂಡು ಕೋಟಿ ಗಟ್ಟಲೆ ಇನ್ವೆಸ್ಟ್ ಮಾಡಿರ್ತಾರೆ, ಕೋಟಿ ಗಟ್ಟಲೆ.
ಈಗ ಬ್ಯಾಂಕ್ ನಿಫ್ಟಿ ಒಳಗೆ ನನಗೆ ಇವತ್ತು 5 ಲಕ್ಷ ಪ್ರಾಫಿಟ್ ಆಯ್ತು 6 ಲಕ್ಷ ಪ್ರಾಫಿಟ್ ಆಯ್ತು ಅಂದ್ರೆ ಬೈಯರ್ಸ್ ಬಿಟ್ಬಿಟ್ಟು ಬೈಯರ್ಸ್ ಅದು ಗ್ಯಾಮ್ಲಿಂಗ್ ಇದ್ದಾಗ ಆಪ್ಷನ್ ಬೈಯಿಂಗ್ ಯಾರು ಮಾಡ್ತಾರೆ ಗ್ಯಾಮ್ಲಿಂಗ್ ಮಾಡ್ತಾರೆ ಅದನ್ನ ಅರ್ಥ ಇಲ್ಲ. ಬಟ್ ಆಪ್ಷನ್ ಸೆಲ್ಲಿಂಗ್ ಯಾರು ಮಾಡ್ತಾರಲ್ಲ ಅವ್ರು ಏನಾದರೂ 1 ಲಕ್ಷ 2 ಲಕ್ಷ ಪ್ರಾಫಿಟ್ ತೋರಿಸ್ತಾರೆ ಅಂದ್ರೆ ಆಲ್ಮೋಸ್ಟ್ 40ರಿಂದ 50 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ಟ್ರೇಡ್ ಮಾಡಕ್ಕೆ ಅವ್ರು ಕ್ಯಾಪಿಟಲ್ ಯೂಸ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ನಮ್ದು ಕ್ವಾಂಟಿಟಿ ಯಾವ ತರ ಜಾಸ್ತಿ ಇರುತ್ತೆ ಯಾವ ತರ ಪ್ರಾಫಿಟ್ ನಾವು ನೋಡ್ಕೋಬಹುದು. 10 ರೂಪಾಯಿ ಪ್ರಾಫಿಟ್ ಆಯ್ತು 100 ರೂಪಾಯಿ ಪ್ರಾಫಿಟ್ ಆಯ್ತು 500 ರೂಪಾಯಿ ಪ್ರಾಫಿಟ್ ಆಯ್ತು ಅದು ಇವಾಗ ಇರ್ಬೋದು. ಬಟ್ ಒಂದ್ಸಲ ನೀವು ಅದನ್ನ ಇದನ್ನೆಲ್ಲ ಕಲ್ತ ಮೇಲೆ ನಿಮ್ ಜಸ್ಟ್ ಒಂದು ಕ್ವಾಂಟಿಟಿ ನಂಬರ್ ಇನ್ಕ್ರೀಸ್ ಮಾಡಿದ್ರೆ ಸಾಕು ಡೆಫಿನೆಟ್ಲಿ ನಿಮ್ ಪ್ರಾಫಿಟ್ ಜಾಸ್ತಿ ಕಾಣುತ್ತೆ. ಬಟ್ ಕ್ವಾಂಟಿಟಿ ನಂಬರ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ನಿಮ್ಗೆ ಕಾನ್ಫಿಡೆಂಟ್ ಇರಬೇಕು, ನಿಮ್ ಸೆಟಪ್ ಮೇಲೆ ಟ್ರಸ್ಟ್ ಇರಬೇಕು, ಬ್ಯಾಕ್ ಟೆಸ್ಟ್ ಮಾಡಿರ್ಬೇಕು, ಫಾರ್ವರ್ಡ್ ಟೆಸ್ಟ್ ಮಾಡಿರ್ಬೇಕು, ಮನಿ ಮ್ಯಾನೇಜ್ ಮಾಡಿರ್ಬೇಕು, ರಿಸ್ಕ್ ಇರಬೇಕು. ಆಮೇಲೆ ನಿಮ್ದೊಂದು ಪ್ಲೇ ಬುಕ್ ಇರಬೇಕು. ಪ್ಲೇ ಬುಕ್ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಎಲ್ಲಿ ಎಂಟ್ರಿ ಮಾಡ್ತು, ಯಾವಾಗ ಎಸ್ ಎಲ್ ಮಾಡ್ತು, ಎಷ್ಟು ಟ್ರೇಡ್ ತೋತು, ಒಂದಿನಕ್ಕೆ ಎಷ್ಟು ಲಾಸ್ ಮಾಡ್ಕೋಬೇಕು, ಒಂದಿನಕ್ಕೆ ಎಷ್ಟು ಪರ್ಸೆಂಟೇಜ್ ನಮ್ದು ಟೋಟಲ್ ಕ್ಯಾಪಿಟಲ್ ಲಾಸ್ ಅದನ್ನ ಎಕ್ಸಿಟ್ ಆಗಬೇಕು, ಅಥವಾ ಒಂದು ಮಂತಿಗೆ ಎಷ್ಟು ಕ್ಯಾಪಿಟಲ್ ಡ್ರಾ ಆದ್ರೆ ನಾನು ಟ್ರೇಡ್ ಸ್ಟಾಪ್ ಮಾಡಬೇಕು, ಒಂದು ಮಂತ್ ಗ್ಯಾಪ್ ಮಾಡಬೇಕು. ಪ್ಲೇ ಬುಕ್ ಡೀಟೇಲ್ ಇರುತ್ತೆ, ಇಲ್ಲೇ ಬೈ ಮಾಡಬೇಕು, ಇಲ್ಲೇ ಬೈ ಮಾಡ್ಬೋದು, ಇದಕ್ಕೆ ಪ್ಲೇ ಬುಕ್ ಅಂತಾರೆ. ಸೊ ಇಷ್ಟೆಲ್ಲ ಆದ್ಮೇಲೆ ನಾವು ಅವಾಗ ಟ್ರೇಡ್ ತೊಗೊಳಕ್ಕೆ ಓಕೆ. ಬಟ್ ಒಂದೇನಂದ್ರೆ ಇದು ಬೆಸ್ಟ್ ಸೆಟಪ್ ಇದೆ. ಇದು ನಮಗೇನಿಲ್ಲ ಒಂದು 10-15 ಹಾರ್ಡ್ಲಿ ಒಂದು 30 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ 5ರಿಂದ 10 ಪಾಯಿಂಟ್ಸ್ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದು ನಾವು. ಇಲ್ಲಿ ನೋಡ್ರಿ ಸಿಂಪಲ್ ಹೇಳ್ಕೊಂತ ಕುಂತ್ರೆ ಟೈಮ್ ಆಗುತ್ತೆ, ಬಟ್ ನಾನು 30 ಮಿನಿಟ್ಸ್ ಇದು ಮಾಡ್ಬೇಕು ಪ್ಲಾನ್ ಇತ್ತು. ಸೊ ಇಲ್ಲಿ ನೋಡಿ, ಇಲ್ಲಿ ಏನಾದರೂ ನೆಕ್ಸ್ಟ್ ಇದು ವಿಕ್ಸ್ ಇಲ್ಲಿ ಕ್ಲೋಸ್ ಆಗೈತಿ, ಇಲ್ಲಿ ಕ್ಲೋಸ್ ಆಗೈತಿ, ಇಲ್ಲಿ ನಾನು ಏನಾದ್ರು ಬೈ ಮಾಡಿದ್ದೆ ಅಂದ್ರೆ ನೋಡ್ರಿ 1000 ರೂಪಾಯಿ ಸ್ಟಾಕಿಗೆ 13 ರೂಪಾಯಿ ನಾನು ಪ್ರಾಫಿಟ್ ಸಿಗ್ತದೆ. ಇದನ್ನ ಏನೋ ಪೂರ ಕಂಡೀಷನ್ ಹೇಳ್ತೀನಿ, ಜಸ್ಟ್ ಒಂದು ಅಬ್ಸರ್ವ್ ಮಾಡಿ. ಫಸ್ಟ್ ರೆಡ್ ಕ್ಯಾಂಡಲ್ ಆದಾಗ ಮಾರ್ಕೆಟ್ ಒಂದೇ ಕಂಡೀಷನ್ ನೀವು ತಿಳ್ಕೊಬೇಕಾಗಿದ್ದು, ಗ್ಯಾಪ್ ಡೌನ್ ಆಗಿರ್ಬೇಕು ಪ್ರೈಸು. ಗ್ಯಾಪ್ ಡೌನ್ ಅಂದ್ರೆ ನಿನ್ನೆ ಪ್ರೈಸ್ಗಿಂತ ಕೆಳಗೆ ಓಪನ್ ಆಗಿರ್ಬೇಕು, ಫಸ್ಟ್ ಕ್ಯಾಂಡಲ್ ರೆಡ್ ಆಗಿರ್ಬೇಕು. ರೆಡ್ ಆದಾಗ ಮಾರ್ಕೆಟ್ ಎಷ್ಟು ಸಲ ಅಪ್ ಆಗೈತಿ ಎಷ್ಟು ಸಲ ಡೌನ್ ಆಗೈತಿ ನೋಡ್ರಿ. ಯಾವ್ದಾದ್ರು ಒಂದು ಸ್ಟಾಕ್ ತಗೋರಿ ಒಂದು ತಿಂಗಳು ನೋಡ್ಕೊರಿ, ಹಾರ್ಡ್ಲಿ ಆಲ್ಮೋಸ್ಟ್ 60% ಟೈಮ್ ಏನಾಗಿರ್ತೈತಿ, ಫಸ್ಟ್ ರೆಡ್ ಕ್ಯಾಂಡಲ್ ಆದಾಗ ಮಾರ್ಕೆಟ್ ಅಪ್ ಆಗಿರ್ತೈತಿ. ಗ್ಯಾಪ್ ಡೌನ್ ಆಗಿ ಫಸ್ಟ್ ರೆಡ್ ಕ್ಯಾಂಡಲ್ ಆದಾಗ ಮಾರ್ಕೆಟ್ ಅಪ್ ಆಗಿರ್ತೈತಿ. ಗ್ಯಾಪ್ ಅಪ್ ಆಗಿ ಫಸ್ಟ್ ರೆಡ್ ಕ್ಯಾಂಡಲ್ ಆದಾಗ ಮಾರ್ಕೆಟ್ ಡೌನ್ ಆಗಿರ್ತೈತಿ. ಇಂಪಾರ್ಟೆಂಟ್ ಇದು, ಈ ಕನ್ಫ್ಯೂಸ್ ಮಾಡಕ್ಕಾಗಿಲ್ಲ, ಎಲ್ಲ ಹೇಳೋಮ್ಮೆ. ಒಂದೇನಪ್ಪ ಅಂದ್ರೆ ಮಾರ್ಕೆಟ್ ರೆಡ್ ಕ್ಯಾಂಡಲ್ ಓಪನ್ ಆಯ್ತಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಏನಾಕೈತಿ, ಫಸ್ಟ್ ಕ್ಯಾಂಡಲ್ 15 ಮಿನಿಟ್ಸ್ ರೆಡ್ ಕ್ಯಾಂಡಲ್ ಬಂದ್ರೆ ಏನಾಕೈತಿ, ಗ್ಯಾಪ್ ಡೌನ್ ಆದಾಗ. ಇದು ಸ್ವಲ್ಪ ಚೆಕ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಯಾಕಂದ್ರೆ ಈ ಸೆಟಪ್ ಎಷ್ಟು ವರ್ಕ್ ಆಕೈತೆ ನೀವು ಒಂದ್ಸಲ ನೋಡ್ಕೊಂಡು ನಿಮ್ಗೂ ಇಂಟ್ರೆಸ್ಟ್ ಬರುತ್ತೆ. ಇಷ್ಟು ಈಸಿಯಾಗಿ ಇದು ಮೂವ್ ಆಕೈತಿ, ಈ ಸೆಟಪ್ ನಾವು ರೊಕ್ಕ ಮಾಡ್ಕೋಬಹುದು ಅಂತ. ಪ್ರತಿಯೊಂದು ಸೆಟಪ್ಪು ರಿಸಲ್ಟ್ ಕೊಡ್ತಾವೆ, ಬಟ್ ಅದ್ರ ಜೊತೆ ನಾವು ಏನಿರಬೇಕು ಅಂದ್ರೆ ಕಂಟಿನ್ಯೂಟಿ ಇರಬೇಕು, ಪ್ಲಸ್ ಆ ಸೆಟಪ್ ಮೇಲೆ ಟ್ರಸ್ಟ್ ಇರಬೇಕು, ಆ ಸೆಟಪ್ ಡೀಪ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೇಕು. ಅಂದಾಗ ಮಾತ್ರ ಅದ್ರ ಮೇಲೆ ನಮಗೆ ಅದು ರಿಟರ್ನ್ ಕೊಡಕ್ಕೆ ಸಾಧ್ಯ. ಸೊ ಇವತ್ತಿಂದಿಷ್ಟು. ನಾಳೆಗಂತೂ ನಾಳೆ ಸೆಲೆಕ್ಟ್ ಮಾಡಿದ ಸ್ಟಾಕ್ ಒಂದು 6 ಸ್ಟಾಕ್ ಇದಾವೆ. ಆ ಸ್ಟಾಕ್ದಲ್ಲಿ ನೋಡೋಣ ಎಂಟ್ರಿ ಸಿಕ್ಕರೆ ನಾನು ಒಂದು ಎಂಟ್ರಿ ಮಾಡಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ನಾಳೆ ಮಾರ್ಕೆಟ್ ಏನಾದರೂ ಅಪ್ ರಿವರ್ಸ್ ಅಪ್ ಆಗ್ಬೋದು ಅನ್ಕೊಂಡ್ರೆ, ಯಾಕಂದ್ರೆ 2 ದಿನ ಕಂಟಿನ್ಯೂ ರೆಡ್ ಇದೆ. ನಾಳೆ ಏನಾದರೂ ಪಾಸಿಟಿವ್ ಇದ್ರೆ ನೋಡೋಣ. ಎಂಟ್ರಿ ಸಿಗ್ಲಿಲ್ಲ ಅಂದ್ರೆ ನೋಡೋದು, ಮಾರ್ಕೆಟ್ ನೋಡೋದು, ಕ್ಲೋಸ್ ಮಾಡೋದು, ಮುಗಿದೋಗುತ್ತೆ ಅಷ್ಟೇ. ಸೊ ಇವತ್ತಿಗೆ ಸಾಕು. ಗುಡ್ ಬೈ.